ಯಾವ ರೀತಿಯಲ್ಲಿ ಭೂಗತ ಲೋಕವನ್ನು ಉಪಯೋಗಿಸ್ಕೊಳ್ತಾರೆ ಬರೀ ರಾಜಕಾರಣಿಗಳಲ್ಲ, ಚಳುವಳಿಗಾರರು, ಚಲನಚಿತ್ರ ನಟರು, ಸಂಭಾವಿತ ಚಲನಚಿತ್ರ ನಟರುಗಳು ಅನ್ನಿಸ್ಕೊಂಡಿರೋರು ಭೂಗತ ಲೋಕವನ್ನು ಉಪಯೋಗಿಸ್ಕೊಂತಾರೆ. ಸಂಪತ್ತಿಗೆ ಸವಾಲು ಚಿತ್ರ ಬಿಡುಗಡೆ ಆದಾಗ ಬಹಳ ಭರ್ಜರಿ ಯಶಸ್ಸು ಕಾಣ್ಲಿಕ್ಕೆ ಶುರು ಆಗೋಯ್ತು. ಕನ್ನಡದ ಇಬ್ಬರು ನಾಯಕ ನಟರುಗಳು, ಕನ್ನಡದ ಕೆಲವು ಹೋರಾಟಗಾರರು ಈ ರಾಜ್ಕುಮಾರ್ ಅವ್ರನ್ನ ಮಣಿಬೇಕು ಅಂತ ಹೇಳಿ MP ಜಯರಾಜ್ ಹತ್ರ ಕಿವಿ ಚುಚ್ಚಲಿಕ್ಕೆ ಶುರು ಮಾಡಿದ್ರು. ಏನಂತ ಕಿವಿ ಚುಚ್ಚಲಿಕ್ಕೆ ಶುರು ಮಾಡಿದ್ರು ಅಂದ್ರೆ, ಸಂಪತ್ತಿಗೆ ಸವಾಲಲ್ಲಿ ಹಾಡಿದ್ಯಲ್ಲ, ಯಾರೇ ಕೂಗಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ಊರೇ ಹೋರಾಡಲಿ ಅನ್ನೋ ಒಂದು ಹಾಡಿದ್ಯಲ್ಲ, ಅದು ನಿನಗೆ ಚಾಲೆಂಜ್ ಮಾಡಿರೋದು. ಹೋಗೋದು ಬೆಂಕಿ ಇಡೋದು ಅಷ್ಟೇ, ರೀಲು ಓಡ್ತಾ ಇರುತ್ತೆ, ತಗೊಂಡ ಅದನ್ನು ಸುಟ್ಟಾಕ್ಬಿಟ್ಟ, ಮುಗಿದೋಯ್ತು ಅಂತ. ಅಷ್ಟು ಸುಲಭ ಅಲ್ಲ. ರಾಜ್ಕುಮಾರ್ ಮೇಲೆ ಮಾಡಿದ್ರೆ ಸರ್ಕಾರ ಅಭಿಮಾನಿಗಳು ತಿರುಗಿಬಿಡ್ತಾರೆ. ಅಂದರೆ ಅದಕ್ಕೆ ಜಯರಾಜ್ ಏನು ಹೇಳ್ತಾನೆ ಗೊತ್ತಾ, ಯಾವ ಸರ್ಕಾರ ರೀ, ಯಾವ ಅಭಿಮಾನಿಗಳು, ನಮ್ಮ ಮೇಲೆ ಬೀಳುವಂಥ ಅಭಿಮಾನಿಗಳು ಬೆಂಗಳೂರು ಕರ್ನಾಟಕದಲ್ಲಿ ಇದ್ದಾರ ಅಂತ ಕೇಳ್ತಾರೆ. ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಬಂದ, ನಾಟಕದ ಪಾತ್ರಧಾರಿ, HM ನಾಯಕನ ಪಾತ್ರ, ದೊಡ್ಡ ಮೀಸೆ, ಕತ್ತಿ ಗುರಾಣಿ ಎಲ್ಲ ಬಂದ್ಬಿಟ್ಟು ಸರ್ ಊಟಕ್ಕೆಲ್ಲ ರೆಡಿ ಇದೆ ಬನ್ನಿ ಸರ್ ಅಂದರು. ಆಮೇಲೆ ಹೋದ. ನನ್ನ ಕೇಳಿದ್ರು ಅಲ್ಲಿದ್ದಂಥ SP, ಅವ್ನು ಪರಿಚಯ ಸಿಗ್ತಾರೆ ನಿಮಗೆ ಅಂದರು. ಇಲ್ವಲ್ಲ ಸರ್ ಸಿಕ್ಲಿಲ್ಲ ಅಂದ್ರೆ, ಏನಪ್ಪ ಬೆಂಗಳೂರು ಸಬ್ ಇನ್ಸ್ಪೆಕ್ಟರ್ ನೀನು, ಅವ್ನು ಬೆಂಗಳೂರು ರೋಡಿದು ಪರಿಚಯ ಸಿಕ್ಲಿಲ್ವಾ ಅಂತ ಅಂದ್ರು. ಸರ್ ಸಿಕ್ಲಿಲ್ಲ ಸರ್. ಯಾರು ಗೊತ್ತಾಯ್ತಾ? MP ಜಯರಾಜ್ ಅಲ್ವೇನ್ರಿ ಸರ್. ನಾವು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅವಳಿಗೆ ಹೇಳ್ಬಿಡ್ತಾರೆ ಮಾರಿಮುತ್ತಿಗೆ, ನಮ್ಮನ್ನ ಮುಗಿಸಾಕ್ಬಿಡ್ತಾಳೆ ಸರ್ ಅವಳು, ನಾವು ಇರೋದಕ್ಕೂ ನಿಮ್ಗೂ ಬಾಡಿ ಸಿಗಲ್ಲ, ಹಂಗೆ ಮಾಡ್ಬಿಡ್ತಾಳೆ ಸರ್, ದಯವಿಟ್ಟು ನಾವು ಬರಲ್ಲ ಸರ್, ನೀವು ಫೋನ್ ತಗೊಂಡ್ರೆ ಮಾತ್ರ ನಾವು ಮಾತಾಡ್ತೀವಿ. ನಾನೇ ಫೋನ್ ತಗೊಂತಾ ಇದ್ದೆ ಸರ್, ಒಂದು ಮನೆ ಚಾಕ್ ಪೀಸಲ್ಲಿ ನಾನೊಂದು ಇಂಟು ಮಾರ್ಕ್ ಹಾಕಿದ್ದೀನಿ, ಆ ಇಂಟು ಮಾರ್ಕ್ ಮನೆ ನೀವು ರೈಡ್ ಆಗಿ, ನನಗೆ ಸ್ಟೇಷನ್ ಬಂದು ಕೂತ್ಕೊಂಡ ತಕ್ಷಣ ಫೋನ್ ಸರ್ ದಾಳಿ ಮಾಡಿದ್ರಿ, ಆ ಮನೆ ಮುಂದೆ ನಿಂತ್ಕೊಂಡು ವಾಪಸ್ ಬಂದ್ಬಿಟ್ರಲ್ಲ ಸರ್, ನಿಮ್ಗೂ ಧೈರ್ಯ ಸಾಲಲ್ವಾ ಸರ್ ಅಂದ್ಬಿಟ್ಲ ಹೆಂಗ್ಸು. ಆ ಡೈನಿಂಗ್ ಹಾಲ್ ಆ ಕಡೆ ಕಾಣಿಸ್ಲಿಲ್ಲ, ಇಲ್ಲಿ ಹೊರಗಡೆ ಡೈನಿಂಗ್ ಹಾಲಲ್ಲಿ ಒಂದು ಹೆಂಗ್ಸು ಹಿಂಗೆ ತಿಂಡಿ ತಿಂತಾ ಇದ್ದಾಳೆ. ನಾನು ನೋಡ್ತೀನಿ, ಮಾರಿಮುತ್ತು ಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಡೈನಿಂಗ್ ಹಾಲಲ್ಲಿ ಬೆಂಗಳೂರು ನಗರದ ಕುಖ್ಯಾತ ಕಳ್ಳಬಟ್ಟಿ ಸಾಮ್ರಾಜ್ಞಿ ಅಂತ ಹೇಳ್ತಾ ಇತ್ತು ಅವಾಗೆಲ್ಲ ಮೀಡಿಯಾ, ತಿಂಡಿ ತಿಂತಾ ಇದ್ರು. ಏನ್ ರಹಸ್ಯ ಅಂದ್ರೆ, ಪೊಲೀಸ್ನವರಾಗ್ಲಿ ಎಕ್ಸೈಸ್ನವ್ರ ರೈಡ್ ಮಾಡಿದಾಗ ಒಂದು ಹೆಣ್ಣು ಮಗು ಗರ್ಭಿಣಿ ಆಗಿದ್ದಾಗ ಅವಳ ಮೇಲೆ ಕೈ ಮಾಡಲ್ಲ. ಒಂದು ಕೈ ಕೂಸು, ಹಾಲು ಕುಡಿಯೋ ಕೂಸು ಕೈಯಲ್ಲಿದ್ರೆ ಒಡಿಯಲ್ಲ ಬಡಿಯಲ್ಲ. ಅದಕ್ಕೆ ನಾವು ಸೇಫ್ ಆಗಿರಕ್ಕೆ ಇದೆಲ್ಲ ಮಾಡ್ತಾ ಇದೀವಿ. ಇದೆಲ್ಲ ನನಗೆ ಗೊತ್ತು ಸರ್. ರಾಜಕಾರಣಿಗಳ ಮತ್ತು ರೌಡಿಗಳ ನೆಂಟು ಸಂಬಂಧ ಬಹಳ ಹಿಂದಿಂದ ಇದೆ. ಆಮೇಲೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ದಿರೋರೆಲ್ಲ ಈಗ ಮಾತಾಡ್ತಾ ಇದ್ದಾರೆ. ಬೆಂಗಳೂರು ನಗರದ ಭೂಗತ ಲೋಕದ ಇತಿಹಾಸ, ಆ ಭೂಗತ ಲೋಕದ ಚಟುವಟಿಕೆಯಲ್ಲಿ ಭಾಗಿಯಾಗಿರೋರು ರಾಜಕಾರಣಿಗಳ ಕೃಪಾ ಕಟಾಕ್ಷದಲ್ಲಿ ಹೆಂಗೆ ಬೆಳೆದು ಬರ್ತಾ ಇದ್ರು, ಹೆಂಗಿರ್ತಾ ಇದ್ರು, ಅವ್ರು ಪರೋಕ್ಷವಾಗಿ ರಾಜಕಾರಣಿಗಳ ಕೆಲಸಗಳನ್ನ ಮಾಡ್ತಾ ಇದ್ರು, ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಕಥೆ ಹೇಳ್ಬಿಡ್ತಾರೆ. ಉದಾಹರಣೆಗೆ ನಾವು ಮೊದಲನೇ ಕಥೆ ನಾವು ನೋಡ್ಬೇಕಾದ್ರೆ, ದೇವರಾಜ ಅರಸ್ ಅವರು ಭೂಗತ ಲೋಕಕ್ಕೆ ಬೆಳೆಸಲಿಕ್ಕೆ ಯಾವುದೇ ರೀತಿಯಲ್ಲಿ ಕಾರಣರಲ್ಲ. ಇದು ಹೇಳಿದ ತಕ್ಷಣ ಅವರೇ ಮಾಡಿದ್ದು, ಅವರೇ ಭೂಗತ ಲೋಕವನ್ನು ತಂದಿದ್ದು ಸುಳ್ಳು. ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನು, ಬೆಂಗಳೂರಲ್ಲಿ ಓದಿರೋನು, ವಿದ್ಯಾರ್ಥಿ ಲೋಕವನ್ನು ಕಂಡಿದ್ದೇನೆ, ಪೊಲೀಸ್ ಲೋಕವನ್ನು ಕಂಡಿದ್ದೇನೆ, ಬೆಂಗಳೂರಿನ ಎಲ್ಲ ಚಟುವಟಿಕೆಗಳನ್ನು ಹತ್ತಿರದಿಂದ ಗಮನಿಸಿರುವಂಥ ವ್ಯಕ್ತಿ ನಾನು, ಮೂಲ ಬೆಂಗಳೂರಿಗ. ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರದೇ ಪಕ್ಷದಲ್ಲಿ ಅವ್ರಿಗೆ ಒಬ್ಬ ರಾಜಕೀಯ ವಿರೋಧಿ ಉಟ್ಕೊಳ್ತಾರೆ. ಆಗ ಬಲಾಢ್ಯರು, ಶ್ರೀಮಂತರು, ವಿದ್ಯಾಸಂಸ್ಥೆಗಳನ್ನ ಇಟ್ಕೊಂಡಿದ್ದಂಥವ್ರು, ಅವರು MLA ಆಗಿರ್ತಾರೆ. ಅವರು ಒಂದು ಗುಂಪನ್ನ ಬೆಳೆಸ್ತಾ ಇರ್ತಾರೆ. ಆ ಗುಂಪನ್ನ ತಡೆಯೋದಕ್ಕೆ ದೇವರಾಜ ಅರಸರ ಅಳಿಯ ಇದರೊಳಗೆ ಇಳಿತಾರೆ, MD ನಟರಾಜ್. MD ನಟರಾಜ್ ಬೆಳೆಸೋ ಅಂತ ತಂಡ ಜಯರಾಜಂದು. ಬೆಂಗಳೂರು ನಗರದಲ್ಲಿ ನಡೆದಂತ ಪ್ರಕರಣ ಇದು. ಇದರೊಳಗೆ ಯಾವ ರೀತಿಯಲ್ಲಿ ಭೂಗತ ಲೋಕವನ್ನು ಉಪಯೋಗಿಸ್ಕೊಳ್ತಾರೆ ಬರೀ ರಾಜಕಾರಣಿಗಳಲ್ಲ, ಚಳುವಳಿಗಾರರು, ಚಲನಚಿತ್ರ ನಟರು, ಸಂಭಾವಿತ ಚಲನಚಿತ್ರ ನಟರುಗಳು ಅನ್ನಿಸ್ಕೊಂಡಿರೋರು ಭೂಗತ ಲೋಕವನ್ನು ಉಪಯೋಗಿಸ್ಕೊಂತಾರೆ. ಒಂದು ಘಟನೆ ನಿಮ್ಗೆ ಹೇಳ್ಬಿಡ್ತೀನಿ. ರಾಜ್ಕುಮಾರ್ ಅವ್ರದ್ದು ಒಂದು ಚಲನಚಿತ್ರ ಬಿಡುಗಡೆ ಭಾರಿ ಅದಕ್ಕೆ ಪ್ರಚಾರ ಸಿಕ್ಕಿರುತ್ತೆ. ಯಾಕೆ ಸಿಕ್ಕಿರುತ್ತೆ ಆ ಚಿತ್ರಕ್ಕೆ ಅಂದ್ರೆ, ಅದರೊಳಗೆ ಸ್ವತಃ ರಾಜ್ಕುಮಾರ್ ಅವರು ಹಾಡಿರ್ತಾರೆ. ಯಾವುದು? ಸಂಪತ್ತಿಗೆ ಸವಾಲ್ ಅಂತ ಪಿಕ್ಚರು.
ಯಾರೇ ಕೂಗಾಡಲಿ ಎಮ್ಮೆ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ರಾಜ್ಕುಮಾರ್ ಅವರು ಅವರ ಕಂಠದಲ್ಲಿ ಹಾಡಿರ್ತಕ್ಕಂಥ ಇತ್ತೀಚಿನ ಅದು ಮೊದಲನೇ ಗೀತೆ ಅಂತ ಹೇಳ್ತಾರೆ, ಮೊದಲನೇದು ಯಾವುದು ಬೇರೆ ಚಲನಚಿತ್ರಕ್ಕೆ ಹಾಡಿದ್ದಾರೆ. ಇದು ಬಂದಾಗ ರಾಜ್ಕುಮಾರ್ ಅವರು ಅವರ ವೃತ್ತಿಯ ಉತ್ತುಂಗ ಮಟ್ಟದಲ್ಲಿರ್ತಾರೆ. ಮತ್ತೆ ಕರ್ನಾಟಕದ ಒಬ್ಬ ನಟ ಸಾರ್ವಭೌಮ ಅಂತೇಳಿ ಏನು ಹೆಸರು ಗಳಿಸ್ಕೊಂಡಿದ್ರಲ್ಲ, ಅವರ ವೃತ್ತಿ ಜೀವನದ ಉತ್ತುಂಗ ಮಟ್ಟದಲ್ಲಿ ಅವರು ಇದ್ದಂಥ ಕಾಲಘಟ್ಟ ಅದು. ರಾಜ್ಕುಮಾರ್ ಅವರ ಚಲನಚಿತ್ರ ಕಾಲ್ ಶೀಟ್ ಸಿಕ್ಕಿದ್ರೆ ಸಾಕು, ನಿರ್ಮಾಪಕ ಶ್ರೀಮಂತ ಆಗ್ಬಿಡ್ಬೋದಿತ್ತು. ಆ ಘಟ್ಟದಲ್ಲಿ ಇದ್ದಂಥ ಸಂದರ್ಭ. ರಾಜ್ಕುಮಾರ್ ಅವರಿಗೆ ಭಾರತ ದೇಶದ ಯಾವುದೇ ನಾಯಕ ನಟನಿಗೆ ಇಲ್ಲದಂಥ ವರ್ಚಸ್ಸು ರಾಜ್ಕುಮಾರ್ ಅವರಿಗಿದೆ. ಯಾಕೆಂದ್ರೆ ನಾವು ದಕ್ಷಿಣ ಭಾರತದ ಚಲನಚಿತ್ರ ನಟರನ್ನ ನಾವು ಗಮನಿಸಿದಾಗ MG ರಾಮಚಂದ್ರನ್ ಹೊಡೆದಾಟದ ಸ್ಟೆಂಟು ಈ ಥರ ಚಿತ್ರಗಳಲ್ಲಿ ಅವರು ಭಾರಿ ಪ್ರಸಿದ್ಧ. ಶಿವಾಜಿ ಗಣೇಶನ್ ಭಾವನಾತ್ಮಕ ಚಲನಚಿತ್ರಗಳಲ್ಲಿ ಅವ್ರ ಪಾತ್ರ ಭಾರಿ ಹೆಸರುವಾಸಿ. ನಟಿಗರ್ ತಿಲಗಮ್ ಇದು ಅದು ಹೆಸರುಗಳೇ ಇತ್ತು. ಆಂಧ್ರ ಪ್ರದೇಶದ NT ರಾಮರಾವ್ ಅವರು ಈ ಕೃಷ್ಣನ ಪಾತ್ರದಲ್ಲಿ ಅಮೋಘವಾದ ಅಭಿನಯ ಮಾಡ್ತಾ ಇದ್ರು. ಅದೇ ರೀತಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಈ ಭಾವನಾತ್ಮಕ ಕಲಾತ್ಮಕ ತೆಲುಗು ಚಲನಚಿತ್ರಗಳಲ್ಲಿ ಮೇರು ನಟರಾಗಿದ್ದರು, ಹೆಸರುವಾಸಿಯಾಗಿದ್ದರು. ಪ್ರೇಮ್ ನಜೀರು, ಇನ್ನ ಮಲಯಾಳಂನಲ್ಲಿ ಕೆಲವರಿದ್ದರು, ಹಿಂದಿಲಿ ಬಿಡಿ ಬರೀ ಬೇರೆ 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 ರೀತಿಯಲ್ಲಿ. ಆದರೆ ಪ್ರಬುದ್ಧ ನಟರಿದ್ದು ದಕ್ಷಿಣ ಭಾರತದಲ್ಲಿ. ಆ ದಕ್ಷಿಣ ಭಾರತದ ಪ್ರಬುದ್ಧ ನಟರಲ್ಲಿ ಮೇರು ಮಟ್ಟದಲ್ಲಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಮಂತ್ರಾಲಯ ಮಹಾತ್ಮೆ ಮಾಡಿದಾಗ ಇಡೀ ಗಾಂಧಿನಗರ ತಲ್ಲಣಗೊಂಡಿತ್ತು. ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಲಿಕ್ಕೆ ಅನರ್ಹರು, ಅವರು ಶೂದ್ರ ಸಮುದಾಯದವರು ಅಂತೇಳಿ ಖ್ಯಾತೆ ತೆಗೆದ್ರು. ಅದೊಂದು ವರ್ಗ ಇತ್ತು, ಅವ್ರು ಮಾಡಬಾರ್ದು, ಮಾಡಿದ್ರೆ ಅದು ಅಪಚಾರ ಆಗುತ್ತೆ ಅಂತೆಲ್ಲ ಮಾಡೋದು. ಆದರೆ ಅವರು ಅದಕ್ಕೆ ಏನೇನು ವೃತ ಆಚರಣೆ ಎಲ್ಲ ಮಾಡಿಕೊಂಡು ಅವ್ರು ಮಾಡಿದ್ರು ಅಂತ ಸುದ್ದಿ. ಆದರೆ ಅದು ಜಯಬೇರಿ ಗಳಿಸಿದಂಥ ಚಲನಚಿತ್ರ. ಬಹುಶಃ ಮಂತ್ರಾಲಯ ಮಹಾತ್ಮೆ ಜನಗಳ ಹತ್ರ ಹೋಗಿದ್ದು ರಾಜ್ಕುಮಾರ್ ಅವರಿಂದ. ನಾನು ರಾಜ್ಕುಮಾರ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಕುವೆಂಪುರವರು ಕೃತಿಯಲ್ಲಿ ಮನೆ ಮನೆಯಲ್ಲಿ ಕುವೆಂಪುರವರಿದ್ದಾರೆ, ಆ ಕೃತಿಯಲ್ಲಿ ರಾಜ್ಕುಮಾರ್ ಅವರು ಮನೆ ಮನೆಯಲ್ಲಿ ಇದ್ದಾರೆ. ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಮಾತನ್ನ ನಾನು. ಅಂದ್ರೆ ನಮಗೆ ರಾಜ್ಕುಮಾರ್ ಅಂದ ತಕ್ಷಣ ನಮ್ಗನ್ಸೋದೇನು, ರಾಘವೇಂದ್ರ ಸ್ವಾಮಿ ರಾಜ್ಕುಮಾರ್ ಕಾಣಿಸ್ತಾರೆ. ನಾವು ಕೃಷ್ಣದೇವರಾಯ ನಾವು ನೋಡಿಲ್ಲ, ರಾಜ್ಕುಮಾರ್ ಮುಖ ಕಾಣುತ್ತೆ. ಪುರಂದರದಾಸರು ರಾಜ್ಕುಮಾರ್ ಮುಖದಲ್ಲಿ ಕಾಣ್ತಾರೆ ನಮಗೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ದೇವರಾಗಿ ನಾವು ರಾಜ್ಕುಮಾರ್ ಅವ್ರನ್ನ ಕಾಣ್ತೀವಿ. ಮಣ್ಣಿನ ಮಗದಲ್ಲಿ ಒಬ್ಬ ರೈತನಾಗಿ ಕಾಣ್ತೇವೆ. ಬಂಗಾರದ ಮನುಷ್ಯದಲ್ಲಿ ಒಬ್ಬ ರೈತನಾಗಿ ನಾವು ಕಾಣ್ತೇವೆ. ಈ ಥರ ನಾವು ರಾಜ್ಕುಮಾರ್ ಅವ್ರನ್ನ ಕರ್ನಾಟಕದ ಜನತೆ ಮನಸ್ಸಲ್ಲೂ ಇಟ್ಕೊಂಡ್ಬಿಟ್ಟಿದೆ, ಮನೆಯಲ್ಲೂ ಇಟ್ಕೊಂಡಿದೆ. ಇದು ಅವರ ಏಳಿಗೆಗೆ ಕಾರಣ. ಅವರ ನಿಷ್ಠೆ, ಅವರ ಪ್ರಬುದ್ಧವಾದ ಅಭಿನಯ, ಅವರ ಸರಳ ಜೀವನ ಶೈಲಿ, ವೃತ್ತಿ ಬದ್ಧತೆ, ಆಮೇಲೆ ಅವರು ಹಿರಿಯರಿಗೆ ಕಿರಿಯರಿಗೆ ಕೊಡ್ತಾ ಇದ್ದಂಥ ಗೌರವ. ಈಗ ಒಂದು ಚಲನಚಿತ್ರ ಮಾಡಿರೋ ನಟನ್ನ ನಾವು ಮಾತನಾಡಿಸ್ಲಿಕ್ಕಾಗಲ್ಲ. ಆದರೆ ರಾಜ್ಕುಮಾರ್ ಅವರು ಕೆಳಹಂತದಿಂದ ಬಂದು ಆ ಮೇರು ಮಟ್ಟಕ್ಕೆ ಅವರು ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಎಲ್ಲ ತಗೊಂಡಾಗ ಎಲ್ಲರಿಗೂ ಕನ್ನಡಿಗರಿಗೆ ಹೆಮ್ಮೆ ಅನ್ನಿಸ್ತು. ನೋಡಿ, ಆ ಕಾಲಘಟ್ಟದಲ್ಲಿ ಸಂಪತ್ತಿಗೆ ಸವಾಲು ಚಿತ್ರ ಬಂದಾಗ ಬೆಂಗಳೂರು ನಗರದ ಭೂಗತ ಲೋಕವನ್ನು ಆಳ್ತಾ ಇದ್ದವನು MP ಜಯರಾಜ್. ಭೂಗತ ಲೋಕದಲ್ಲಿ ಒಂದು ಕಲ್ಲು ಅಲ್ಲಾಡ್ತಾ ಇರಲಿಲ್ಲ MP ಜಯರಾಜು ಮಾತಿಲ್ದೆ. ಅದಕ್ಕೆ ಕೌಂಟರ್ ಆಗಿ ಅವನ ವಿರೋಧಿಗಳಾಗಿ ಕೊತ್ವಾಲ್ ರಾಮಚಂದ್ರನ ಒಂದು ತಂಡನೂ ಇತ್ತು. ಆಯುಲ್ ಕುಮಾರು ಪರೋಕ್ಷವಾಗಿ ಕತ್ತಿ ಮಸೀತಾ ಇದ್ದ. ಬೇರೆ ಯಾವ ರೌಡಿಗಳು ಜಯರಾಜ್ ವಿರುದ್ಧ ಸೊಲ್ಲೆತ್ತಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಕಾರಣ ಏನು ಅಂದರೆ, ಆಗಿನ ಮುಖ್ಯಮಂತ್ರಿಗಳ ಅಳಿಯ ಡಾಕ್ಟರ್ MD ನಟರಾಜನ ಬೆಂಬಲ. ಇಂದಿರಾ ಬ್ರಿಗೇಡ್ ಅಂತ ಒಂದು ಸಂಸ್ಥೆಯ ಹುಟ್ಟಾಕೊಂಡು ಇರೋ ಬರೋ ರೌಡಿಗಳನ್ನೆಲ್ಲ ಅದ್ರ ಜೊತೆಲಿ ಇಟ್ಕೊಂಡು ಭಯಂಕರವಾಗಿ ವರ್ತಿಸ್ತಾ ಇದ್ರು. ಎಲ್ಲ ಯೂನಿವರ್ಸಿಟಿಯ ಕಾಲೇಜುಗಳ ಚುನಾವಣೆ, ವಿದ್ಯಾರ್ಥಿ ಸಂಘದ ಚುನಾವಣೆ, ಕಾರ್ಮಿಕ ಸಂಘದ ಚುನಾವಣೆ, ನಗರಸಭಾ ಚುನಾವಣೆಯಲ್ಲಿ ಇವರ ತಂಡ, ಇವರ ಗುಂಪುಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇತ್ತು. ಇದು ಎಲ್ಲರಿಗೂ ಗೊತ್ತು. ರಾಜಕಾರಣಿಗಳ ಮತ್ತು ರೌಡಿಗಳ ಈ ನೆಕ್ಸಸ್ ಅಂತ ಏನು ಹೇಳ್ತೀವಿ, ಈ ಸಂಬಂಧಗಳು ಅಲ್ಲಿಂದ ಬೆಳೀತಾ ಬಂತು. ಆಗ ಈ ಚಲನಚಿತ್ರ ರಂಗದಲ್ಲಿದ್ದವರು ಮತ್ತೆ
ಕೆಲವು ಚಳುವಳಿಗಾರರಿದ್ರು, ಕನ್ನಡ ಚಳುವಳಿ ಅಂಥೇಳಿ ಬೇಳೆ ಬೇಯಿಸ್ಕೊತ ಇದ್ದವರು ಇದ್ರು. ಇವ್ರಿಗೆ ಈ ರಾಜ್ಕುಮಾರ್ ಅವರು ಇದಕ್ಕೆಲ್ಲ ಬರ್ತಾನೆ ಇರಲಿಲ್ಲ. ಆದರೆ ಜನಮಾನಸದಲ್ಲಿ ಗುರುತಿಸ್ಕೊಂಬಿಟ್ಟಂತ ಮೇರು ನಟ. ಜನಮಾನಸ, ರಾಜಕಾರಣಿಗಳು ಗೌರವ ಕೊಡ್ತಾ ಇದ್ರು, ಜನಸಾಮಾನ್ಯರು ಗೌರವ ಕೊಡ್ತಾ ಇದ್ರು, ಯುವಕರು ಗೌರವ ಕೊಡ್ತಾ ಇದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕದ ಮಹಿಳೆಯರು ರಾಜ್ಕುಮಾರ್ ತಮ್ಮ ಮನೆಯ ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ಅಂದ್ಕೊಂಡಿದ್ರು. ಇದು ಅವರ ಪ್ರಸಿದ್ಧಿಯನ್ನು ತೋರಿಸ್ತದೆ. ಈ ಪ್ರಸಿದ್ಧಿ, ಈ ವೃತ್ತಿ ಮತ್ಸರ ಅಂತ ಈ ಚಲನಚಿತ್ರ ರಂಗದಲ್ಲಿ ಬಹಳ ಬೆಳೀಲಿಕ್ಕೆ ಶುರು ಆಯಿತು. ಮೊದಲಿಗೆ ಏನು ಮಾಡಿದ್ರು, ಒಬ್ಬ ಶೂದ್ರ ಈ ರೀತಿ ಮಾಡ್ತಾನೆ, ರಾಘವೇಂದ್ರ ಸ್ವಾಮಿಯ ಪಾತ್ರಕ್ಕೆ ಮಾಡಿದ್ರೆ ಅಪಚಾರ ಆಗುತ್ತೆ ಆ ಪಾತ್ರಕ್ಕೆ ಅಂತ ತಂದರು. ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಇವರು ಭಕ್ತಿಪೂರ್ವಕವಾಗಿ ಮಾಡಿ ಅದು ಪ್ರಚಂಡ ಯಶಸ್ಸನ್ನು ಕಾಣ್ತು ಆ ಚಿತ್ರ. ನಿಮಗೆ ಗೊತ್ತಿದೆ, ಅದು ಕೌಂಟ್ರಾಗಿ ಇನ್ನೊಬ್ಬ ನಟ ಶ್ರೀನಾಥ್ನ ಹಾಕೊಂಡು ಇನ್ನೊಂದು ರಾಘವೇಂದ್ರ ಸ್ವಾಮಿಯ ಚಿತ್ರ ತೆಗೆದ್ರು. ಅದು ಈ ಮಟ್ಟಕ್ಕೆ ಬರಲೇ ಇಲ್ಲ. ಇದೆಲ್ಲ ಗಮನಿಸ್ತಾ ಇದ್ದಂಥ ಚಿತ್ರ ಅವರ ಓರಗೆಯವರು, ಡಾಕ್ಟರ್ ರಾಜ್ಕುಮಾರ್ ಅವರ ಓರಗೆಯವರು ಸರಿಸಮಾನರಾದಂಥ ಇಬ್ಬರು ನಾಯಕ ನಟರಿದ್ರಾಗ ಇವರುಗಳಿಗೆ ಆ ಕಿಚ್ಚನ್ನು ತಡ್ಕೊಳಕ್ಕಾಗಲಿಲ್ಲ. ಬೆಂಗಳೂರು ನಗರದಲ್ಲಿ ಪ್ರಸಿದ್ಧಿಯಾದ ಒಬ್ಬ ಕನ್ನಡ ಹೋರಾಟಗಾರ, ಈ ರಾಜ್ಕುಮಾರ್ನಾಗಿದ್ದಂಥ ಪ್ರಸಿದ್ಧಿ ಇವ್ರಿಗಿಲ್ಲ ಅನ್ನೋದು ಒಳಗೊಳಗಡೆ ಕುದೀತಾ ಇದ್ರು. ಇದನ್ನ ಏನಾದರೂ ಮಾಡಿ ಅದಕ್ಕೆ ತಕ್ಕಂತೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಡೀ ರಾಜ್ಯದಲ್ಲಿ ಬೆಳಿಲಿಕ್ಕೆ ಶುರು ಆಯಿತು. ಬೆಳಿಲಿಕ್ಕೆ ಶುರು ಆದಾಗ ಸಂಪತ್ತಿಗೆ ಸವಾಲು ಚಿತ್ರ ಬಿಡುಗಡೆ ಆಯಿತು. ಸಂಪತ್ತಿಗೆ ಸವಾಲು ಚಿತ್ರ ಬಿಡುಗಡೆ ಆದಾಗ ಬಹಳ ಭರ್ಜರಿ ಯಶಸ್ಸು ಕಾಣ್ಲಿಕ್ಕೆ ಶುರು ಆಗೋಯ್ತು. ನೋಡಿ, ಇವರೆಲ್ಲ ಸೇರಿಕೊಂಡು ಒಂದು ದುಷ್ಟಕೂಟವನ್ನು ರಚಿಸ್ಕೊಂಡ್ರು. ಕನ್ನಡದ ಇಬ್ಬರು ನಾಯಕ ನಟರುಗಳು, ಒಬ್ಬ ಕನ್ನಡದ ಕೆಲವು ಹೋರಾಟಗಾರರು ಈ ರಾಜ್ಕುಮಾರ್ ಅವ್ರನ್ನ ಮಣಿಬೇಕು ಅಂತ ಹೇಳಿ ಒಂದು ದುಷ್ಟಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಏನು ಮಾಡಿದ್ರು, MP ಜಯರಾಜ್ ಹತ್ರ ಕಿವಿ ಚುಚ್ಚಲಿಕ್ಕೆ ಶುರು ಮಾಡಿದ್ರು. ಏನಂತ ಕಿವಿ ಚುಚ್ಚಲಿಕ್ಕೆ ಶುರು ಮಾಡಿದ್ರು ಅಂದರೆ, ಸಂಪತ್ತಿಗೆ ಸವಾಲಲ್ಲಿ ಹಾಡಿದೆಯಲ್ಲ, ಯಾರೇ ಕೂಗಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ಊರೇ ಹೋರಾಡಲಿ ಅನ್ನೋ ಒಂದು ಹಾಡಿದೆಯಲ್ಲ, ಅದು ನಿನಗೆ ಚಾಲೆಂಜ್ ಮಾಡಿರೋದು. ನಿನ್ನಂಥವ್ರು ಕೂಗಾಡಿದ್ರು ನಾನೇನು ಆಗಲ್ಲ ಅಂತ. ನೀವೆಲ್ಲ ಕೇಳ್ಬೋದು, ಸರ್ ಇದು ನಿಮಗೇನು ಯಾರಾದರೂ ಹೇಳಿದ್ರ, ನೀವು ಅಲ್ಲಿದ್ರ, ನಿಮಗೆ ಗೊತ್ತಾಯಿತು, ನಿಮಗೆ ಕನಸು ಬಿತ್ತಿತ್ತಂತ ಕೇಳ್ಬೋದು. ನಾನು ಜಯರಾಜನ ಸುತ್ತಮುತ್ತ ಇದ್ದವರು, ಕೊತ್ವಾಲನ ಸುತ್ತಮುತ್ತ ಇದ್ದವರು, ಆಯಿಲ್ ಕುಮಾರ್ನ ಸುತ್ತಮುತ್ತ ಇದ್ದವರು, ಮುರ್ಗಿ ಫಯಾಜ್ನ ಸುತ್ತಮುತ್ತ, ಆ ಕಾಲಘಟ್ಟದ ರೌಡಿಗಳ ಸುತ್ತಮುತ್ತ ಇದ್ದವ್ರಿಗೆಲ್ಲ ಬಗ್ಗು ಬಡ್ದಿರೋ ತಂಡದಲ್ಲಿ ಇದ್ದಂಥವ್ರು ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಇದ್ರು. ಎಲ್ಲಿ ತನಕ ನನ್ನ ಜೊತೆ ಇದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಇದ್ರು ಅಂದರೆ ಬೆಂಗಳೂರು ನಗರದ ಕಮಿಷನರ್ಗೆ ರೌಡಿಗಳು ಎದುರ್ತಾ ಇರಲಿಲ್ಲ, ಈ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಸ್ ಎದುರೋರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿರೋದು. ನಾನು ಯಾರೋ ಇನ್ಸ್ಪೆಕ್ಟರ್ ಇದ್ರು, ACP ಇದ್ರು, ಕಮಿಷನರ್ ಇದ್ರು ನಮ್ಮನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿದವರು. ಹರ್ಲಂಕೂರು, ಮರಿಸ್ವಾಮಿ, ಜಯಪ್ರಕಾಶು, ಇವ್ರ ಹೆಸರು ನಾವು 100 ಹೆಸರು ಹೇಳ್ಬೋದು. ಆದರೆ ಕಾರ್ಯರಂಗದಲ್ಲಿ, ಫೀಲ್ಡಲ್ಲಿ ಕೆಲಸ ಮಾಡುವಂಥ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಎಷ್ಟು ಗಟ್ಟಿ ಇದ್ರು ಅಂದರೆ, ಅವ್ರ ಮುಂದೆ ಬಂದು ನಿಂತ್ಕೊಂಡ್ರೆ ನಮ್ಮನ್ನ ರೌಡಿಗಳು ಸಾರಂತ ಇದ್ರು. ಆ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ನ ಅಣ್ಣ ಅಂತ ಮಾತಾಡ್ತಾ ಇದ್ರು, ಅಣ್ಣ ಅಂತ ಮಾತಾಡ್ತಾ ಇದ್ರು. ಅಂದರೆ ಅಷ್ಟು ಹಿಡಿತದಲ್ಲಿ ಇಟ್ಕೊಂಡಿದ್ರು. ಜಯರಾಜ್ ಹತ್ರ ಹೋದ್ರು ಇವರೆಲ್ಲ, ನಿನ್ನನ್ನು ಕುರಿತು ಅವಹೇಳನ ಮಾಡ್ತಾ ಇದ್ದಾರೆ, ನಿನಗೆ ಚಾಲೆಂಜ್ ಮಾಡಿದ್ದಾರೆ ಅಂತ. ಅವನು ಹುಂಬ ನಂಬಿಟ್ಟ. ಇಲ್ಲ, ಏನು ಅನ್ಕೊಂಡಿದ್ದಾನೆ ರಾಜ್ಕುಮಾರ್ ಹಾಗೆ ಹೀಗೆ ಅಂತೆಲ್ಲ ಗುಂಪಲ್ಲಿ ಮಾತಾಡುವಾಗ ಜೊತೆಲಿದ್ದವ್ರು ಹೇಳಿರೋ ಅಂಥ ವಿಚಾರ ಇದು ನನಗೆ. ಆ ಜೊತೆಲಿದ್ದವ್ರು ಈಗಲೂ ಇದ್ದಾರೆ. ಜಯರಾಜನ ಜೊತೆಯಲ್ಲಿ ಅವನ ಪ್ರತಿ ಬೆಳಗಿನ ತಿಂಡಿಯಿಂದ ರಾತ್ರಿ ಕುಡಿದು ಊಟ ಮಾಡಿ ಮಲಗ್ತಾನಲ್ಲ, ಅಲ್ಲಿವರೆಗೂ ಜೊತೆಲಿದ್ದಂಥ ಒಡನಾಟದಲ್ಲಿದ್ದಂಥವ್ರು. ನೀವು ಉದಾಹರಣೆಗೆ ಸ್ಯಾಮ್ಸನ್ ಅಂತಂದ್ರಿ, ಜಯರಾಜನ ಜೊತೆ ಇದ್ದಂಥವನು. ಕೊತ್ವಾಲ್ ರಾಮಚಂದ್ರನ ಜೊತೆಯಲ್ಲಿ ಸೀತಾರಾಮ್ ಶೆಟ್ಟಿ, ಈ ಥರದ್ದೆಲ್ಲ ಇರ್ತಾರೆ. ಅವರು ನಂಬಿಕೆ ಮತ್ತು ಆಪ್ತರು ಅವ್ರಿಗೆ. ಇವರ ಸಮ್ಮುಖದಲ್ಲಿ ಬಂದು ಹೇಳಿದ್ರು ಅವರು, ಕನ್ನಡ ಚಲನಚಿತ್ರದ ಇಬ್ಬರು ಮೇರು ನಾಯಕರುಗಳು. ಈಗ ನಾನು ಅವ್ರ ಹೆಸರು ಹೇಳಿದ್ರೆ ದಾಖಲೆ ಇದೆಯಾ ಅಂತ ಕೇಳ್ತಾರೆ, ಅವ್ರ ಕಡೆಯವ್ರು ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಿಮಗೆ ನಾನು ಹೇಳ್ತೀನಿ ಯಾರು ಅಂತ. ಆಮೇಲೆ ಇಬ್ಬರು ನಾಯಕ ನಟರುಗಳೇ, ಆಗಿನ ಕಾಲಘಟ್ಟದ ನಾಯಕ ನಟರುಗಳು. ಕೆಲವರು ತಲೆಯೊಳಗೆ ಬಂದ್ಬಿಡುತ್ತೆ,
ವಿಷ್ಣುವರ್ಧನ್ ಅವರ ಅಂತ ಕೇಳ್ತಾರೆ. ಅಲ್ಲ, ಅದನ್ನು ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಇವರೆಲ್ಲ ಸೇರಿಕೊಂಡು ಜಯರಾಜನ ತಲೆ ಕೆಡಿಸಿದ್ರು. ನಿನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ನೀನು ನನಗೆ ಸಾಟಿನೇ ಇಲ್ಲ ಅಂತ ಹೇಳಿ ನಿನ್ನನ್ನು ಹೀಯಾಳಿಸಿ ಆಡ್ತಾ ಇರೋವಂಥದ್ದು. ಅದಕ್ಕೇನು ಮಾಡೋದು? ಇಲ್ಲ, ಈ ಚಿತ್ರ ಬಿಟ್ಟರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಜನಕ್ಕೆ ನಿನ್ನ ಮೇಲೆ ಇದೇ ಹೊಟ್ಟೋಗ್ಬಿಡುತ್ತೆ ಅನ್ನೋ ಥರ ಅವನ್ನ ತುಂಬಿಸಿದ್ರು. ಅವನೊಂದು ಒಡ್ಡೋಲಗ ಮಾಡಿಬಿಟ್ಟು ಇಲ್ಲ ಈ ಇದನ್ನು ನಿಲ್ಲಿಸ್ಬೇಕು. ಹೆಂಗೆ ನಿಲ್ಲಿಸೋದು ಅಂದರೆ ಹೋಗೋದು ಬೆಂಕಿ ಇಡೋದು ಅಷ್ಟೇ. ಏನು ಇದು ರೀಲ್ ಓಡ್ತಾ ಇರುತ್ತೆ, ಆವಾಗ ರೀಲ್ ತಾನೆ, ರೀಲು ಓಡ್ತಾ ಇರುತ್ತೆ, ತಗೊಂಡ ಅದನ್ನು ಸುಟ್ಟಾಕ್ಬಿಟ್ಟ, ಮುಗಿದೋಯ್ತು ಅಂತ. ಅಲ್ಲಿ ಕೆಲವರು ಸಮಾಧಾನ ಚಿತ್ತರಿದ್ರು, ಜಯರಾಜ್ ಸುತ್ತಮುತ್ತ ಕೆಲವರು. ಅವ್ರು ಕೆಟ್ಟ ಅಡ್ವೈಸ್ ಮಾಡಿದ್ರು ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಮಾಡೋರು. ಅಷ್ಟು ಸುಲಭ ಅಲ್ಲ ರಾಜ್ಕುಮಾರ್ ಮೇಲೆ ಮಾಡಿದ್ರೆ ಸರ್ಕಾರ ಅಭಿಮಾನಿಗಳು ತಿರುಗಿಬೀಳ್ತಾರೆ ಅಂದರೆ. ಅದಕ್ಕೆ ಜಯರಾಜ್ ಏನು ಹೇಳ್ತಾನೆ ಗೊತ್ತಾ? ಯಾವ ಸರ್ಕಾರ ರೀ, ಯಾವ ಅಭಿಮಾನಿಗಳು? ನಮ್ಮ ಮೇಲೆ ಬೀಳುವಂಥ ಅಭಿಮಾನಿಗಳು ಬೆಂಗಳೂರು ಕರ್ನಾಟಕದಲ್ಲಿ ಇದ್ದಾರಾ ಅಂತ ಕೇಳ್ತಾನೆ. ಕೂಪ ಮಂಡುಕ. ಅದು ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಅಭಿಮಾನಿ ಬಳಗದ ದೊಡ್ಡ ದಂಡಿದೆ. ಇದೆಲ್ಲ ಅವ್ನ ತಲೆಗೂ ಹುಂಬ. ನನ್ನ ಮೇಲೆ ಮಾತಾಡೋನು ಎಷ್ಟು ತಾಕತ್ತಿರ್ಬೇಕು ರೀ, ನಿಲ್ಸೋಣ ಚಿತ್ರ ಸುಟ್ಟಾಕ್ಬಿಡೋಣ ಅಂತ. ನೋಡಿ, ಆ ಇಬ್ಬರು ನಟರು ಮತ್ತು ಕೆಲವು ಚಳುವಳಿಗಾರರು ಅವನ ತಲೆ ತಿಂತಾರೆ. ನೀವೆಲ್ಲ ಮರ್ತೋಗಿರ್ತೀರಿ, ಪ್ರಭಾತ್, ಭಾರತ್, ನವರಂಗ್ ಈ ಮೂರು ಟಾಕೀಸ್ಗಳಲ್ಲಿ ಸಂಪತ್ತಿಗೆ ಸವಾಲು, ಇದೆಲ್ಲ ಡಿಸ್ಕಷನ್ ಆಗಿದ್ದೆ. ಸಂಪತ್ತಿಗೆ ಸವಾಲು ಚಲನಚಿತ್ರ ಪ್ರಾರಂಭ ಆದ ತಕ್ಷಣ ಇವನು ರೌಡಿ ಪಡೆ ನುಗ್ಗಿ ಪರದೆಗೆ ಬೆಂಕಿ ಇಟ್ಬಿಡ್ತಾರೆ. ಕೇಸ್ ದಾಖಲಾಗಿದೆ. ಕಲಾಸ್ಪಾಳ್ಯದಲ್ಲಿ ಭಾರತ್ ಟಾಕೀಸ್ಗೆ ಬೆಂಕಿ ಇಟ್ಟಿದ್ದ ಕೇಸ್ ದಾಖಲಾಗಿದೆ. ಮೆಜೆಸ್ಟಿಕ್ಕಲ್ಲಿ ಉಪ್ಪಾರಪೇಟೆಯಲ್ಲಿ ಸ್ಟೇಟ್ಸ್ ಟಾಕೀಸ್ಗೆ ಬೆಂಕಿ ಇಟ್ಟಿದ್ದು ದಾಖಲಾಗಿದೆ. ಪ್ರಭಾತೋ ಸ್ಟೇಟ್ಸು ಇರಬೇಕು. ಆಮೇಲೆ ನವರಂಗ್ ಟಾಕೀಸು ಯಾರು ಅಂತ ಗೊತ್ತೇ ಇಲ್ಲ. ಇದು ನಾನು ನಿಮ್ಗೆ ಇವತ್ತು ಹೇಳ್ತಾ ಇರೋದು. ನಾನು ಇಲಾಖೆಯಲ್ಲಿ ಇದ್ದಾಗ ನನಗೂ ಗೊತ್ತಿರಲಿಲ್ಲ, ಆಮೇಲೆ ನನಗೆ ಗೊತ್ತಾಗಿರೋ ವಿಚಾರ ಇದು. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಇದಕ್ಕೆ ರಾಜಕಾರಣಿಗಳ ನೆಕ್ಸಸ್ ಅಂತ ನೀವು ಹೇಳ್ಬೋದು. ಅಲ್ವೇ ಅಲ್ಲಿ ಇದ್ರೊಳಗೆ ಯಾವ ರಾಜಕಾರಣಿನೂ ಇಲ್ಲ. ಚಲನಚಿತ್ರದ ರಾಜಕಾರಣ ಇದೆ, ಕನ್ನಡ ಭಾಷಾ ಚಳುವಳಿಯ ರಾಜಕಾರಣ ಇದೆ, ಗೂಂಡಾಪಡೆಯ ರಾಜಕಾರಣ ಇದೆ. ಇದು ರಾಜ್ಕುಮಾರ್ ಅವ್ರನ್ನೇನು ಅಲ್ಲಾಡಿಸ್ಲಿಲ್ಲ. ಅವರು ಅಭಿಮಾನಿಗಳು ಯಾರ್ಯಾರ ಮೇಲೂ ಅವ್ರು ತಪ್ಪು ತಿಳ್ಕೊಂಬಿಟ್ರು. ಯಾರೋ ತಮಿಳ್ ಸಂಘದವರು ಇಟ್ಟಿರ್ಬೋದು ಅಥವಾ ಇಂಥವ್ರು ಇಟ್ಟಿರ್ಬೋದು ಅಂತ. ಜಯರಾಜನ ತಲೆ ಕೆಡಿಸಿದಂಥವ್ರು ಇಬ್ಬರು ಸಭ್ಯ, ಸುಸಂಸ್ಕೃತ ಹಿನ್ನೆಲೆಯ ಕನ್ನಡ ನಾಯಕ ನಟರುಗಳು. ಇದಕ್ಕೇನಂತೀರಿ? ಇದು ಒಂದು ಭಾಗ. ಈ ವೃತ್ತಿ ವೈಷಮ್ಯದಲ್ಲಿ ಇದನ್ನು ಮಾಡಿಸ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಇನ್ನು ಮೇಲೆ ನಾನು ನೀವು ಬಿಟ್ಟ ತಕ್ಷಣ ಇನ್ನು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕಾಲ್ಪನಿಕ ಅಥವಾ ಅವರು ಗೊತ್ತಿರೋರು ತುಂಬ ಜನ ಇದ್ದಾರೆ, ನನ್ನನ್ನು ಕೇಳಕ್ಕೆ ಶುರು ಮಾಡ್ತಾರೆ. ಆ ಇಬ್ಬರು ನಾಯಕ ನಟರುಗಳು ಇಲ್ಲ, ತೀರೋಗಿದ್ದಾರೆ. ನಿಮ್ಗೆ ನಾನು ಅದು ಹೇಳ್ಬಿಡ್ತೀನಿ, ವಿಷ್ಣುವರ್ಧನ್ ಅಲ್ಲ, ಅಂಬರೀಷು ಅಲ್ಲ. ಇದು ಯಾಕೆ ಹೇಳ್ತೀನಿ ಅಂದರೆ, ಈ ರೌಡಿಗಳನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ಕಾರ್ಮಿಕ ಸಂಘದಲ್ಲಿತ್ತು, ವಿದ್ಯಾರ್ಥಿ ಸಂಘದಲ್ಲಿತ್ತು. ಆ ನಂತರ ಅದು ಆ ಮೊದಲೇ ರಾಜಕಾರಣಿಗಳ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಬರ್ತಾ ಇತ್ತು, ಎಲ್ಲವೂ ಇತ್ತು. ಚಲನಚಿತ್ರರಂಗ ಒಂದು ಸ್ಥೀಮಿತವಾದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಉದ್ಯಮ. ಅಲ್ಲೂ ಇದು ಬಂತು ಅಂದರೆ ಇವರು ಈ ಭೂಗತ ಲೋಕದ ಕೈ ಇದೆಯಲ್ಲ, ಕರಾಳ ಛಾಯೆ ಎಲ್ಲ ಕಡೆ ಬೀಳುತ್ತೆ ಅನ್ನೋಕೆ ಇದೊಂದು ಉದಾಹರಣೆ. ಎಲ್ಲೂ ಜಯರಾಜ್ ಅಂತ ಗೊತ್ತಾಗಲಿಲ್ಲ. ಅದು ಈಗ ಗೊತ್ತಾಗಿರೋದು. ಆಗ ಗೊತ್ತಾಗಿದ್ರೆ ನಾನೇ ಅರೆಸ್ಟ್ ಮಾಡ್ತಾ ಇದ್ನಲ್ಲ. ಅಲ್ಲ, ಈಗ ಗೊತ್ತಾಗಿದೆ. ಈಗ ಗೊತ್ತಾಗಿದ್ರೆ ಆ ಕೇಸುಗಳೆಲ್ಲ ಅಂದರೆ ಪತ್ತೆ ಆಗದ ಕೇಸುಗಳು ಅಂಥೇಳಿ ಮುಚ್ಚಿಬಿಟ್ಟಿರ್ತಾರೆ. ಆಮೇಲೆ ಬರೀ ಸ್ಕ್ರೀನಿಗೆ ಬೆಂಕಿ ಹಾಕಿರೋದ್ರಿಂದ ಒಂದು ಕೇಸ್ ದಾಖಲು ಮಾಡ್ಕೊಂಡು ಯಾರಿಗೂ ಜೀವಹಾನಿ ಆಗಿರಲಿಲ್ಲ. ಜೀವಹಾನಿ ಆಗಿದ್ರೆ ಅಥವಾ ದೊಡ್ಡ ಬೆಂಕಿ ಅನಾಹುತ ಆಗಿದ್ರೆ ವಿಶೇಷವಾದ ತನಿಖೆಗಳೆಲ್ಲ ಆಗಿರೋದೇನೋ. ಇದು ಯಾರೋ ಈ ವೃತ್ತಿ ವೈಷಮ್ಯದಲ್ಲಿ ಮಾಡಿರೋದು ಅಂತ ಹೇಳಿ ಬಿಟ್ಟಿರ್ತಾರೆ. ಆಗ ನೋಡಿ, ಆ ಕಾಲಘಟ್ಟದಲ್ಲಿ MGR ಅಭಿಮಾನಿಗಳ ಸಂಘನೂ ಬೆಂಗಳೂರಲ್ಲಿ ಬಹಳ ಗಟ್ಟಿ ಇತ್ತು. NT ರಾಮರಾವ್ ಅಭಿಮಾನಿಗಳ ಸಂಘನೂ ಇತ್ತು, ಅಕ್ಕಿನೇನಿ ನಾಗೇಶ್ವರ ಅಭಿಮಾನಿ ಸಂಘನೂ ಇತ್ತು, ಶಿವಾಜಿ ಗಣೇಶನ ಅಭಿಮಾನಿಗಳ ಸಂಘ ಇತ್ತು. ಕನ್ನಡದಲ್ಲಿ ಇದ್ದಿದ್ದು ಒಂದೇ ಅಭಿಮಾನಿ ಸಂಘ, ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಜಯರಾಜ್ಗೆ ಸಮಸ್ಯೆ ಆಗಿರೋದು, ಜಯರಾಜ್ ಏನು ಬೆಂಗಳೂರಲ್ಲ, ಬೇರೆ ಕಡೆ ಅಡ್ಡಾಡಕ್ ಆಗ್ತಾ ಇರಲಿಲ್ಲ. ಮೈಸೂರಲ್ಲಿ ರಾಜ್ಕುಮಾರ್ ಅವರಿಗೆ ಬೆಂಗಳೂರಿಗಿಂತ ದೊಡ್ಡ ಅಭಿಮಾನಿಗಳ ಸೇನೆನೇ ಇದೆ. ಆಮೇಲೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಎಷ್ಟು
ಎಷ್ಟು ಬಲಾಢ್ಯ ಆಯಿತು ಕರ್ನಾಟಕದಲ್ಲಿ ಅಂದರೆ ರಾಜಕೀಯ ತಿರುವನ್ನೇ ಬದಲಾಯಿಸ್ಬೋದಿತ್ತು. ರಾಜ್ಕುಮಾರ್ ಅವರು ರಾಜಕಾರಣಕ್ಕೆ ಬಂದಿದ್ರೆ ಅವರು ಬಹುಶಃ ಅವರು ಒಳ್ಳೆಯ ನಿರ್ಧಾರ ಅಂದ್ಕೊಂಡು ಅದನ್ನು ತಗೊಂಡಿಲ್ಲ ಅಂತ ಕಾಣುತ್ತೆ. ಅದರಿಂದ ಅವ್ರು ಬರಲಿಲ್ಲ. ಇಂದಿರಾ ಗಾಂಧಿ ಅವ್ರ ಮೇಲೆ ಚಿಕ್ಕಮಗಳೂರಲ್ಲಿ ರಾಜ್ಕುಮಾರ್ ಅವ್ರನ್ನೇ ನಿಲ್ಲಿಸಬೇಕು ಅಂತೇಳಿ ರಾಜಕಾರಣಿಗಳೆಲ್ಲ ತೀರ್ಮಾನ ತಗೊಂಡ್ರು. ರಾಜಕಾರಣ ನಿಂತ ನೀರಲ್ಲ ಅಂತ ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ. ಚಿಕ್ಕಮಗಳೂರು ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಸ್ಪರ್ಧಿಸಬೇಕು ಅಂತೇಳಿ ನಿರ್ಧಾರ ತಗೊಂಡವರು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ದೇವರಾಜ ಅರಸರವರು. ಚಿಕ್ಕಮಗಳೂರಿನ MP ಆಗಿದ್ದವರು DB ಚಂದ್ರೇಗೌಡರು. DB ಚಂದ್ರೇಗೌಡರು ರಾಜೀನಾಮೆ ಕೊಟ್ಟು ಇಂದಿರಾ ಗಾಂಧಿ ಅವರಿಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಹೌದಾ? ಆಮೇಲೆ DB ಚಂದ್ರೇಗೌಡ ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ, ದೇವರಾಜ ಅರಸವರು ಬೇರೆ ಪಕ್ಷ ಕಟ್ತಾರೆ. ಇದೆಲ್ಲ ರಾಜಕೀಯದಲ್ಲಿ ನಡೆಯುವಂಥ ವಿದ್ಯಮಾನಗಳು. ಇದು ಅನಿರೀಕ್ಷಿತಗಳು, ಘಟನೆಗಳು ನಡೀತಾನೆ ಇರ್ತದೆ. ಇಂದಿರಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರು. ಇಂದಿರಾ ಗಾಂಧಿ ಅವರು ಸ್ಪರ್ಧೆ ಮಾಡಿದಾಗ ರಾಜ್ಕುಮಾರ್ ಅವ್ರನ್ನೇ ನಿಲ್ಲಿಸಬೇಕು ಅಂತೇಳಿ ಬಹಳ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಎಲ್ಲರೂ ಕೇಳಿದ್ರು. ಆಗ ರಾಜ್ಕುಮಾರ್ ಅವರು ಹೇಳಿದ್ರು, ನಾನು ಒಂದು ಪಕ್ಷದ ಜನಗಳ ವ್ಯಕ್ತಿ ಅಲ್ಲ, ನಾನು ಕರ್ನಾಟಕದ ಎಲ್ಲ ಜನರು ನನಗೆ ಸಮಾನರು, ನನಗೆ ಅಲ್ಲವೇ ಅಲ್ಲ, ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತಲೂ ಹೇಳಿದ್ರು. ನಾನು ಜನಗಳ ಮನಸ್ಸಿನಲ್ಲಿದ್ದೀನಿ, ನನಗೆ ಅಭಿಮಾನಿ ದೇವಳರು ಮುಖ್ಯನೇ ಹೊರತು ನನ್ನ ವೈಯಕ್ತಿಕ ಮುಖ್ಯ ಅಲ್ಲ ಅಂತ ಹೇಳಿ ಅವರು ಚುನಾವಣೆ ನಿಲ್ಲೋದಕ್ಕೆ ನಿರಾಕರಿಸಿದ್ರು. ಆಮೇಲೆ ವೀರೇಂದ್ರ ಪಾಟೀಲರು ನಿಂತರು. ಅದು ರಾಜಕೀಯ ಪ್ರಕ್ರಿಯೆಗಳು ಬೇರೆನೇ ಆಯಿತು. DB ಚಂದ್ರೇಗೌಡರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರು. ವೀರೇಂದ್ರ ಪಾಟೀಲ್ ಅವರು ಕಾಂಗ್ರೆಸ್ಸಿಗೆ ಬಂದರು. ಇದೆಲ್ಲ ರಾಜಕೀಯದ ವೈಪರೀತ್ಯಗಳು. ಮೊದಲು ಈ ರಾಜಕಾರಣಿಗಳ ಜೊತೆ ರೋಡಿಗಳಿರೋರು, ಅದು ಅವರ ಕಾಸಾ ದರ್ಬಾರ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬಹಿರಂಗವಾಗಿ ಎಲ್ಲೂ ಯಾವ ರೋಡಿಯು ಭೂಗತ ಲೋಕದವನು ರಾಜಕಾರಣಿಗಳ ಜೊತೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಅದು ಯಾರೇ ಎಷ್ಟೇ ದೊಡ್ಡ ರಾಜಕಾರಣಿ ಇರಲಿ, ಪ್ರಬಲವಾದ ರೌಡಿ ಇರಲಿ, ಅವನು ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವರ ಕಾಸಾ ದರ್ಬಾರ್ಗಳಲ್ಲಿ, ಅವರ ಮನೆಗಳಲ್ಲಿ ಎಲ್ಲೋ ಹಿಂಬಾಗ ರಾತ್ರಿ ಇಂಥದೆಲ್ಲ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ರು, ಅವ್ರ ಕೆಲಸಗಳು ಮಾಡಿಸ್ಕೊಂಡು ಹೋಗ್ತಾ ಇದ್ರು. ನಿಮಗೆ 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಸಂಪುಟದಲ್ಲಿ ನಂಬರ್ 2ರಲ್ಲಿ ಇದ್ದಿದ್ದು ಡಾಕ್ಟರ್ ಜೀವರಾಜ ಆಳ್ವ ಅವರ ವ್ಯಕ್ತಿತ್ವ ಬಹಳ ವಿಚಿತ್ರವಾದ. ಅವರು ಸಾಂಸ್ಕೃತಿಕವಾಗಿ ಗುರುತಿಸ್ಕೊಂಡಿದ್ದು, ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ದು, ಯಾವ ಕ್ಷೇತ್ರದಲ್ಲೂ ಬೆಂಗಳೂರಲ್ಲಿ ನಿಂತರೆ ಗೆಲ್ಲೋ ಮಟ್ಟಕ್ಕೆ ಅವರು ವರ್ಚಸ್ಸನ್ನು ಬೆಳೆಸ್ಕೊಂಡು ಬಹಳ ಒಳ್ಳೆಯ ಸುಸಂಸ್ಕೃತ ಕುಟುಂಬದ ಹಿನ್ನೆಲೆ. ಹೌದು, ಡಾಕ್ಟರ್ ನಾಗಪ್ಪ ಆಳ್ವ ಆರೋಗ್ಯ ಮಂತ್ರಿಗಳಾಗಿದ್ದರು. ಬಹಳ ಗೌರವಾನ್ವಿತ ವ್ಯಕ್ತಿತ್ವದ ರಾಜಕಾರಣಿ ಅವರು. ಆದರೆ ಇವರ ವ್ಯಾಪ್ತಿ ಬಹಳ ವಿಸ್ತಾರ ಮಾಡ್ಕೊಂಡ್ಬಿಟ್ಟಿದ್ರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಾಗ 83ರ ನಂತರ ಮುಖ್ಯಮಂತ್ರಿಗಳಾದಾಗ ಇವರು ಬಹಳಷ್ಟು ಪ್ರಬಲ ರಾಜಕಾರಣಿ ಆದರು ಕರ್ನಾಟಕದ. ಆಗ ಇವರು ಜಯಮಹಲ್ ಕ್ಷೇತ್ರದ ಶಾಸಕ. ನೋಡಿ, ಎಲ್ಲೆಲ್ಲಿ ಮತಗಳಿವೆಯೋ ಅಲ್ಲಿ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ಇಟ್ಕೊಳ್ಳೋರು, ಹಿಂದೂ ಮುಸ್ಲಿಂ. ಅದು ಕೋಮು ದಳ್ಳೂರಿಗೆ ಹೆಸರಾದ ಸ್ಥಳ. ಟ್ಯಾನ್ರಿ ರಸ್ತೆ, ದೇವ್ರ ಜೀವನಹಳ್ಳಿ, ಈ ಕಡೆ ಈ ಭಾಗ ಟ್ಯಾನ್ರಿ ರಸ್ತೆ, ಜಯಮಹಲ್, ಮುನ್ರೆಡ್ಡಿ ಪಾಳ್ಯ, ಇದೆಲ್ಲ ಬಹಳ ಪ್ರಕ್ಷುಬ್ಧ ಪ್ರದೇಶ. ಹಿಂದೂ ಮುಸ್ಲಿಂ ಕೋಮುಗಲಭೆಗೆ ಹೆಸರುವಾಸಿಯಾದಂಥ ಆಗಿನ ಕಾಲದಲ್ಲಿ ಇವತ್ತಿಗೂ ಇದೆ. ಇವತ್ತಿಗೂ ಮೊನ್ನೆ ಆಯ್ತಲ್ಲ, ಅಖಂಡ ಶ್ರೀನಿವಾಸ ಮೊನ್ನೆ ಮೂರ್ತಿ ಮನೆಗೆ ನುಗ್ಗಿ ಬೆಂಕಿಯೆಲ್ಲ ಇಟ್ರಲ್ಲ, ಅದು ಕೋಮುಗಲಭೆಗೆ ಹೇಳದಂತ. ಸ್ವಲ್ಪ ಪೊಲೀಸರು ಎಚ್ಚರ ತಪ್ಪಿದ್ರೆ ಒಂದು ಗಲಭೆ ಆಗ್ಬಿಡತ್ತೆ. ಜೀವರಾಜ ಆಳ್ವ ಅವರು ಮಂತ್ರಿ ಆಗಿದ್ದಾಗ ಅವರು ಒಂದೊಂದು ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡುಗಳೇನಿದೆ ಅಲ್ಲಿ ಬೆಳೆಸ್ತಾ ಇದ್ರು. ಅಂದ್ರೆ ಈ ಸ್ಲಮ್ ಲಾರ್ಡ್ಗಳನ್ನ ಬೆಳೆಸೋದ್ರಲ್ಲಿ ದೊಡ್ಡ ಎತ್ತಿದ ಕೈ ಅವರು. ಸ್ಲಮ್ ಲಾರ್ಡ್ ಅಂದ್ರೆ ಆ ಸ್ಲಮ್ ಅಲ್ಲಿ ಅವರು ಹಣಕಾಸಿನ ವ್ಯವಹಾರ ಮಾಡ್ತಾರೆ, ಕಳ್ಳುಬಟ್ಟಿ ಸಾರಾಯಿದ ದಂಧೆ ನಡೆಸ್ತಾರೆ, ಗಾಂಜಾ ವ್ಯವಸ್ಥಿತವಾಗಿ ಮಾರಾಟ ಆಗ್ತಾ ಇತ್ತು. ಆಗಿನ ಕಾಲದಲ್ಲಿ ಬೆಂಗಳೂರಿಗೆ ತುಂಬಾ ತಲೆನೋವಾಗಿದ್ದೆ ಈ ಕಳ್ಳಬಟ್ಟಿ ಸಾರಾಯಿ ಮತ್ತೆ ಮಾದಕ ವಸ್ತುಗಳ ಇದು. ಆಮೇಲೆ ನೀವು ಆವಾಗ ಹ್ಯೂಜ್ ಟ್ರಾಜಿಡಿ ಅಂತ ಕಳ್ಳಬಟ್ಟಿ ಸಾರಾಯಿ ಕುಡಿದು 400 ಜನ ಏನೋ ತೀರೋಗಿದ್ದು ಆ ಕಾಲಘಟ್ಟದಲ್ಲೇ. ಆಗ ನಾನು KG ಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಕಾಲಕ್ಕೆ ಆ ಭಾಗದಲ್ಲಿ ಮಾರಿಮುತ್ತು ಅಂತ ಹೇಳಿ ಕಳ್ಳಬಟ್ಟಿ ರಾಣಿ ಅಂತಾನೆ ಹೆಸರಿತ್ತು. ಆಗ ಆಕೆ ಗೂಂಡಾ ಆಕ್ಟ್ ಅಲ್ಲಿ ಸಹ ದಸ್ತಗಿರಿ ಆಗಿದ್ದ ಹೆಣ್ಮಗಳು. ಕಳ್ಳಬಟ್ಟಿ ಸಾರಾಯಿ ರಾಣಿ ಅಂತಾನೆ ಹೇಳೋರು, ಹ್ಯೂಜ್ ಕ್ವೀನ್ ಅಂತಾನೆ ಹೇಳೋರು. ಆಗೆಲ್ಲ
ನಾವು ಅದನ್ನ ದಾಳಿ ಮಾಡ್ತಾ ಇದ್ವಿ. ನಮಗೆ ದಾಳಿ ಮಾಡಬೇಕಾದ್ರೆ ಎಷ್ಟು ವ್ಯವಸ್ಥಿತವಾಗಿ ಕಳ್ಳಬಟ್ಟಿ ಸಾರಾಯನ್ನ ಮಾರಾಟ ಮಾಡ್ತಾ ಇದ್ರು ಆ ಬಾಗ್ಲೂರ್ ಲೇಔಟಲ್ಲಿ, ಆಮೇಲೆ ಆ ಟ್ಯಾಂಡ್ರಿ ರಸ್ತೆಯ ಸುತ್ತಮುತ್ತ. ಅಂದ್ರೆ ಒಂದು ಟೇಬಲ್ಲು ಚೇರ್ ಹಾಕೊಂಡು ಬಾರ್ಗಳಲ್ಲಿ ಕೊಟ್ಟಂಗೆ ಗ್ಲಾಸ್ಗಳಲ್ಲಿ ಉಪ್ಪಿನಕಾಯಿ ಉಪ್ಪು ಎಲ್ಲ ಇಟ್ಟಿರೋರು. ಅದಕ್ಕೆ ಗಲ್ಲ ಎಲ್ಲ ಅಲ್ಲಿ ಏನು ಕದ್ದು ಗಿದ್ದು ಮಾರಾಟ ಮಾಡೋದು, ಬೇರೆ ಕಡೆ ಎಲ್ಲ ಕದ್ದು ಗಿದ್ದು ಮಾರಾಟ ಮಾಡೋರು, ಅಲ್ಲಿ ಕದ್ದು ಮಾರಾಟ ಮಾಡೋದೇ ಇಲ್ಲ. ನೇರ ಓಪನ್ ಆಗಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಸಾರಾಯಿ ಕಾಂಟ್ರಾಕ್ಟ್ ತಗೊಂಡಿರೋರು ನಿಲ್ಸಕ್ ಆಗ್ತಾ ಇರಲಿಲ್ಲ ಅದನ್ನ. ಯಾಕಂದ್ರೆ ಇವ್ರ ಬೆಂಬಲ, ಹೌದು ರಾಜಕಾರಣಿಗಳ ಬೆಂಬಲ. ಆಮೇಲೆ ಆ ಇಡೀ ಬಾಗ್ಲೂರು ಲೇಔಟ್ ಮತ್ತೆ ಈ ಕಡೆ ಒಂದು ಮುಸ್ಲಿಂ ಕಾಲೋನಿ ಅಂತ ಒಂದಿದೆ, ಈ ಕಡೆ ಒಂದು ಏಕೆ ಕಾಲೋನಿ ಅಂತಿದೆ ಟ್ಯಾಂಡ್ರಿ ರಸ್ತೆಯ ಎರಡೂ ಭಾಗದಲ್ಲಿ. ಇಲ್ಲಿ ಯಾವ ರಾಜಕಾರಣಿಯ ಮಾತು ನಡೀತಾ ಇರಲಿಲ್ಲ. ಈ ಕಳ್ಳಬಟ್ಟಿ ದಂಧೆ ಯಾರು ಮಾಡ್ತಾರೆ ಅವ್ರದೇ ಮಾತುಗಳು ನಡೀತಾ ಇದ್ವಿ. ಆಮೇಲೆ ಗಲಭೆಗಳಲ್ಲೂ ಅವ್ರದೇನೆ ಪಾತ್ರ. ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು ಅಂದ್ರೆ, ಅಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋದಾಗ ಮೊದಲಿಗೆ ನನಗೆ ಕಾಣಿಸಿದ್ದು ದಿವಸ ಹೊಡೆದಾಟ, ಕುಡಿದು ಹೊಡೆದಾಟ. ಆಮೇಲೆ ಎಲ್ಲ ಮನೆಗಳಲ್ಲಿ ಹಸಿವಿನ ರುದ್ರ ನರ್ತನ. ಮಕ್ಕಳಿಗೆ ಇವ್ರು ಸಂಪಾದಿಸಿದೆಲ್ಲ ಸಾರಾಯಿ ಕುಡಿಲಿಕ್ಕೆ, ಆ ಹೆಲ್ತ್ ನೋಡ್ಕೊಳ್ಳಿಕ್ಕೆ, ಇದಕ್ಕೆ ಮಕ್ಕಳಿಗೆ ಊಟ ಹಾಕಕ್ಕೆ ಇಲ್ವೇ ಇಲ್ಲ. ಪಾಪ ಹೆಣ್ಣು ಮಕ್ಕಳು ಕಷ್ಟ ಬಿದ್ದು ಏನೋ ಮಾಡಿದ್ರೆ ಇವ್ರು ಬಂದು ಕುಡಿದು ಬಂದು ಹೊಡೆದು ಜಗಳ ಮಾಡೋರು. ಈ ಮಟ್ಟಕ್ಕೆ ಇದ್ದಂತ ಪರಿಸ್ಥಿತಿಯಲ್ಲಿ ಮೊದಲಿಗೆ ನಾನಲ್ಲಿ ಮಾಡಿದಾಗ ಈ ದಾಳಿಗೆ ಮಾಡಕ್ ಶುರು ಮಾಡಿದೆ. ಆಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ, ಆಗ ಈ ಮೊಬೈಲ್ ಅಲ್ಲೇ ಇದ್ದಿದ್ರೆ ನಾವು ಇನ್ನೇ ಏನೇನ್ ಮಾಡ್ಬಿಡ್ತಾ ಇದ್ವು, ಫೋನಲ್ಲೇ ಮಾಡಬೇಕು. ಫೋನ್ ಕಾಲ್ ಮಾಡ್ಲಿಕ್ಕೂ ಪಾಪ ಆ ಮಾಹಿತಿದಾರರಿಗೆ ಕಾಸಿರ್ತಾ ಇರಲಿಲ್ಲ. ₹1 ಕಾಯಿನ್ ಹಾಕೋದಿತ್ತಾಗ, ₹1 ಕಾಯಿನ್ ಹಾಕ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ. ನಾವು ಆ ಮಾಹಿತಿದಾರರಿಗೆ ಒಂದು ₹20 ಕೊಟ್ಬಿಟ್ರೆ ಸಂತೋಷವಾಗಿ ₹10 ಇಟ್ಕೊಂಡು ₹10 ನಮ್ಗೆ ಇನ್ಫಾರ್ಮೇಶನ್ ಕೊಡೋರು. ಈ ತರ ನಾವು ದಾಳಿ ಮಾಡಕ್ಕೆಲ್ಲ ಶುರು ಮಾಡಿದ್ವಿ. ದಾಳಿ ಮಾಡಕ್ ಶುರು ಮಾಡಿದ್ಮೇಲೆ ಅವರು ನಮಗೆ ಮಾಹಿತಿ ಕೊಡೋರು. ಯಾವ ತರ ಮಾಹಿತಿ ಕೊಡೋರು ಅಂದ್ರೆ, ಸರ್ ನಾವು ಪೊಲೀಸ್ ಸ್ಟೇಷನ್ ಬಂದ್ರೆ ಅವಳಿಗೆ ಹೇಳ್ಬಿಡ್ತಾರೆ, ಮಾರಿಮುತ್ತಿಗೆ ನಮ್ಮನ್ನ ಮುಗಿಸಾಕ್ಬಿಡ್ತಾಳೆ ಸರ್ ಅವಳು, ನಾವು ಇರೋದಕ್ಕೂ ನಿಮ್ಗೂ ಬಾಡಿ ಸಿಗಲ್ಲ, ಹಂಗ್ ಮಾಡ್ಬಿಡ್ತಾಳೆ ಸರ್, ದಯವಿಟ್ಟು ನಾವು ಬರಲ್ಲ ಸರ್, ನೀವು ಫೋನ್ ತಗೊಂಡ್ರೆ ಮಾತ್ರ ನಾವು ಮಾತಾಡ್ತೀವಿ. ನಾನೇ ಫೋನ್ ತಗೊಂತ ಇದ್ದೆ. ನನಗೆ ಹೇಳೋರು, ಸರ್ 13ನೇ ಕ್ರಾಸ್ ಬಾಗ್ಲೂರ್ ಲೇಔಟ್. ಹೌದಮ್ಮ, ಅಲ್ಲಿ 50-60 ಮನೆ ಇದೆ. ಯಾವ ಮನೆ ಅಂತ? ಸರ್ ಒಂದು ಮನೆ ಚಾಕ್ ಪೀಸಲ್ಲಿ ನಾನೊಂದು ಇಂಟು ಮಾರ್ಕ್ ಹಾಕಿದ್ದೀನಿ, ಆ ಇಂಟು ಮಾರ್ಕ್ ಮನೆ ನೀವು ರೈಡ್ ಆಗಿ. ಹೋದೆ ನಾನು ಆ ರಸ್ತೆಗೆ, ಇಂಟು ಮಾರ್ಕ್ ಇತ್ತು. ಆದ್ರೆ ಆ ಮನೆಗೆ ಬೀಗ ಹಾಕಿರೋ ಮನೆ. ಯಾರು ಇಲ್ಲದೆ ಇದ್ರೆ ನಾವು ದಾಳಿ ಮಾಡ್ಬೋದು, ಹಿಡಿಬಹುದು. ಯಾರ್ದಾದ್ರೂ ವಾಸ ಮನೆ ಒಳಗಡೆ ಏನಾದ್ರು ಬೇರೆ ಮನೆ ಸಾಮಗ್ರಿಗಳಿದೆ ಅಂತ ಗೊತ್ತಾದ್ರೆ ನಾವು ಸರ್ಚ್ ವಾರೆಂಟ್ ತಗೊಳ್ಬೇಕು. ಸರ್ಚ್ ವಾರೆಂಟ್ ತಗೊಂಡ್ರೆ ಅಲ್ಲಿ ಏನೇನಾಗುತ್ತೋ ಇದು ಸಾಗಿಸ್ಬಿಡ್ತು. ಇದೆಲ್ಲ ಗಲಾಟೆಗಳು, ಇದಕ್ಕೆಲ್ಲ ಆಸ್ಪದ. ವಾಪಸ್ ಬಂದೆ ನಾನು, ದಾಳಿ ಮಾಡ್ಲಿಲ್ಲ, ವಾಪಸ್ ಬಂದೆ. ನನಗೆ ಸ್ಟೇಷನ್ ಬಂದು ಕೂತ್ಕೊಂಡ ತಕ್ಷಣ ಫೋನ್ ಬಂದ, ಸರ್ ದಾಳಿ ಮಾಡಿದ್ರಿ, ಆ ಮನೆ ಮುಂದೆ ನಿಂತ್ಕೊಂಡು ವಾಪಸ್ ಬಂದ್ಬಿಟ್ರಲ್ಲ ಸರ್, ನಿಮ್ಗೂ ಧೈರ್ಯ ಸಾಲಲ್ವಾ ಸರ್ ಅಂದ್ಬಿಟ್ಲ ಹೆಂಗ್ಸು. ಒಂದು ಹೆಂಗ್ಸು ಮಾಹಿತಿದಾರಳನ್ನ, ನಿಮ್ಗೂ ಧೈರ್ಯ ಸಾಲಿ, ಭಯ ಬಿದ್ಬಿಟ್ರ ಸರ್ ಮಾರಿಮುತ್ತಿಗೆ. ಏನಮ್ಮ ಹಿಂಗ್ ಮಾಡ್ತೀಯಾ, ಮನೆಯಲ್ಲಿ ಯಾರಾದ್ರೂ ಇದ್ರೆ ಅಂತ. ಯಾರು ಇಲ್ಲ ಸರ್, ಸುಮ್ನೆ ಅವಳು ಮನೆ ತರ ಮಾಡಿದ್ದಾಳೆ, ರಂಗೋಲೆ ಹಾಕಿದಾಳೆ ಅಷ್ಟೇ ಸುಮ್ನೆ ಮನೆ ಮುಂದೆ. ಯಾರಾದ್ರು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲೆ, ಒಳಗಡೆ ಏನೂ ಇಲ್ಲ. ನೀವು ಒಳಗಡೆ ರೈಡ್ ಮಾಡಿದ್ರೆ 50 ಲಾರಿ ಟ್ಯೂಬ್ಗಳಲ್ಲಿ ಕಳ್ಳಬಟ್ಟಿ ಸಾರಾಯಿ ತುಂಬಿಟ್ಟಿದ್ದಾರೆ ಅಂತ. ನನ್ಗೆ ಆಶ್ಚರ್ಯ. ತಿರ್ಗಿ ಕೂಡ್ಲೆ ಹೋದೆ ನಾನು, ಮನೆ ಬೀಗ ಹೊಡೆದಾಕ್ದೆ. ಒಳಗಡೆ ಕೋಣೆ ಒಳಗಡೆ ಹೋದ್ರೆ ಇಡೀ ಮನೆ ತುಂಬಾ ಇಷ್ಟಿಷ್ಟು ದೊಡ್ಡ ಟ್ರ್ಯಾಕ್ಟರ್ದು ಲಾರಿದು ಟ್ಯೂಬ್ಗಳಲ್ಲಿ ಕಳ್ಳಬಟ್ಟಿ ಸಾರಾಯಿ ದಾಸ್ತಾನು ಮಾಡ್ತಾ ಇದ್ದೆ, ಕ್ಯಾನ್ಗಳಲ್ಲೆಲ್ಲ. ಎಂಥ ದೊಡ್ಡ ದಾಳಿ ಅದು ಅಂದ್ರೆ, ದಾಳಿ ಮಾಡ್ಬಿಟ್ಟೆ. ಮೊದಲನೇ ಬಾರಿಗೆ ಮಾರಿಮುತ್ತದು ಆ ಮಟ್ಟದ ಕಳ್ಳಬಟ್ಟಿ ಸಾರಾಯಿ ಪೊಲೀಸರು ವಶಪಡಿಸ್ಕೊಂಡಿದ್ದು. ಎಕ್ಸೈಸ್ ಇಲಾಖೆಯವರು ಎದುರವರು, ಅವ್ರದ್ದೇ ಇದು ಪ್ರಮುಖ ಡ್ಯೂಟಿ. ಆದ್ರೆ ನಾನು ದಾಳಿ ಮಾಡ್ಬಿಟ್ಟೆ. ಒಂದು ಕೇಸ್ ದಾಖಲಾದೆ. ಏನು ಇಡೀ ಇದು ಸಂಜೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಅಲ್ಲಿ ಕ್ಯಾರಿ ಮಾಡಬಹುದು, ಪ್ರಿಂಟ್ ಮೀಡಿಯಾದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬಂದ್ಬಿಡ್ತು, ಈ ತರ ಹಾಗೆ ದಾಳಿ ಮಾಡಿದ್ದಾರೆ ಅಂತ. ಆಮೇಲೆ ಎಲ್ಲಿ ತನಕ ಇನ್ಫಾರ್ಮೇಶನ್ ಕೊಡಕ್ ಶುರು ಮಾಡ್ಬಿಟ್ರು ಜನ ಅಂದ್ರೆ, ಸರ್ 9:30ಗೆ ಲಾರಿ ಬಂದಿದೆ ಸರ್, ಲಾರಿ ಇಂಥ ಕಡೆ ನಿಂತಿದೆ ಸರ್, ಫುಲ್ ಲಾರಿಲಿದೆ ಸರ್ ಅಂತ. ಲಾರಿ ದಾಳಿ ಮಾಡಿ ಲಾರಿ ಹಿಡ್ಕೊಂಡಾಗ ದೊಡ್ಡ ಸುದ್ದಿ ಆಗೋಯ್ತು. ಕಳ್ಳಬಟ್ಟಿ ದಂಧೆ ನಡೆಸ್ತಾ ಇದ್ದವರು ಬೆನ್ನು ಮೂಳೆ ಮುರಿದಂಗಾಗೋಯ್ತು. ಒಂದು ಚುನಾವಣೆಯ ಬಹಿರಂಗ ಸಭೆಗಳು ನಡೀತಾ ಇತ್ತು ಬೆಂಗಳೂರಲ್ಲಿ. ಒಂದು ವೇದಿಕೆ ಹಾಕಿ ಬಹಿರಂಗ ಸಭೆ ಭಾಷಣ ಮಾಡೋರು, ಜನ ಸೇರ್ಕೊಳ್ಳೋರು. ಈ ದಾಳಿಯೆಲ್ಲ ಆದ ತಕ್ಷಣ ಕಂಗಾಲಾಗಿ ಹೋಗ್ಬಿಟ್ಲು ಮಾರಿಮುತ್ತು. ದಸ್ತಗಿರಿ, ಕೋರ್ಟು, ಅವಳನ್ನ ಪ್ರೊಡ್ಯೂಸ್ ಮಾಡು, ಅವ್ಳು ಜೈಲ್ಗೆ ಹೋಗು, ಇದೆಲ್ಲ ಶುರು ಆಗೋಯ್ತು. ಒಂದು ರಾಜಕೀಯ ಸಭೆ ನಡೀತಾ ಇದೆ, ದೊಡ್ಡ ಸಭೆ. ನಮ್ಮ ACP ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾರೆ, ದೊಡ್ಡ ಬಂದೋಬಸ್ತ್. 1000 ಜನ ಸೇರಿರುವಂತ ರಾಜಕೀಯ ಸಭೆ, ರಾಜಕಾರಣಿಗಳು ಭಾಷಣ. ಜೀವರಾಜ್ ಅವರು ಮಾತಾಡ್ಬೇಕು. ಜೀವರಾಜ್ ಅವರು ಬಂದ್ರು, ಅವ್ರು ವೇದಿಕೆ ಹತ್ತಲೇ ಇಲ್ಲ. ಶಿವರಾಮ್ ನಿಮ್ಮ ಹತ್ರ ಮಾತಾಡ್ಬೇಕು, ನೀವು ನನಗೆ ಬಂದು ಭೇಟಿ ಮಾಡಬೇಕು ಅಂದ್ರು. ಯಾವ ವಿಷಯ ಸರ್ ಅಂದೆ. ನೀ ಏನಪ್ಪ, ಬನ್ನಿ ಭೇಟಿ ಮಾಡಿ, ನಾನು ಮಂತ್ರಿ ಬೇರೆ. ನಾನು ಸುಮ್ಮನೆ ಇದ್ದೆ. ಆಮೇಲೆ
ಪಕ್ಕಕ್ಕೆ ಕರ್ಕೊಂಡೋದ್ರು. ಆ ಮಾರಿಮುತ್ತಿಗೆ ದಾಳಿ ಮಾಡಬೇಡಪ್ಪ ಅಂದರು. ಸರ್ ಏನು ಮಾತಾಡ್ತೀರಾ ಸರ್, ಸಾಧ್ಯನೇ ಇಲ್ಲ ಸರ್ ಅಂದೆ. ಸಾಧ್ಯ ಇಲ್ಲ, ಅದರಿಂದ ಎಷ್ಟು ಅನಾಹುತ ಆಗ್ತಾ ಇದೆ ನಿಮಗೆ ಗೊತ್ತಿಲ್ಲ ಅಂದರೆ, ಅಯ್ಯೋ ನಿನಗೆ ಗೊತ್ತಿಲ್ಲಪ್ಪ, ಅವಳೇ ನನಗೆ ಈ ವಾರ್ಡಲ್ಲೇ ನನಗೆ ಅವಳು 3000 ಮತ ಲೀಡ್ ಕೊಡ್ತಾಳೆ ಅವಳು ಅಂತಂದ್ಲು. ಅಲ್ಲೊಬ್ರು DMKಯ ನಗರ ಪಾಲಿಕೆ ಸದಸ್ಯರಿದ್ರು. ಅವ್ರು ಇವ್ರನ್ನೆಲ್ಲ ಮೀರಿ ಚುನಾವಣೆಯಲ್ಲಿ ಗೆದ್ದಿದ್ರು. ಅವರು DMKಯ ನಗರ ಪಾಲಿಕೆ ಸದಸ್ಯ, ಬಹಳ ಸಭ್ಯಸ್ಥ ಇದ್ದ. ಆಮೇಲೆ ನೋಡಿ, ಆಮೇಲೆ ಚುನಾವಣೆಯಲ್ಲಿ ಮಾರಿಮುತ್ತು ಅವ್ರ ತಮ್ಮನ್ನ ನಿಲ್ಸಿದ್ಲು, ಮುನಿಸ್ವಾಮಿ ಅಂತ. ಕಳ್ಳಬಟ್ಟಿ ಸಾರಾಯಿ ವ್ಯಾಪಾರ ಮಾಡೋ ವ್ಯಕ್ತಿಯ ತಮ್ಮ ನಗರಸಭಾ ಸದಸ್ಯ ಆದ. ಆಮೇಲೆ ಚುನಾವಣೆ ಏನೋ ಆಯ್ತು. ಆಮೇಲೆ ಇವರು ನಮ್ಮ ACP ಹತ್ರ ಹೇಳಿದ್ರು, ಅದೇನೋ ಹೇಳಿದ್ರು. ACP ಇಲ್ಲ, ಅವ್ರು ಹೋಗಿ ಮಿನಿಸ್ಟರ್ ಕರೆಯುವಾಗ ನಾವು ಇಲ್ಲ ಅನ್ನಕ್ಕಾಗಲ್ಲ, ಹೋಗಿ ನೋಡೋಣ ಮನೆಗೆ ಅಂದರು. ಎಲ್ಲಿ ಬರ್ಬೇಕು ಸರ್, ಆಫೀಸಿಗೆ ಬರ್ತೀನಿ ಅಂದ್ರು. ಇಲ್ಲ ಮನೆಗೆ ಬನ್ನಿ ಶಿವರಾಮ. ಅವ್ರು ನನ್ನ ಪರಿಚಯನೇ ಇದ್ರು, ಯಾರು ಜೀವರಾಜ್ ಅವರು. ಮನೆಗೆ ಬನ್ನಿ ಅಂದರು. ಆಯ್ತು ಸರ್. ನನ್ನ ಹತ್ರ ಚೆನ್ನಾಗಿದ್ರು ಅವರು. ನಾಗರಾಜ್ ಅಂತ ಅವರ PA ಒಬ್ರಿದ್ರು. ಅವರು ತುಂಬಾ ಸಭ್ಯಸ್ಥ. ಸಾಹೇಬ್ರೆ ಯಾಕೆ ಬಂದು ಒಂದು ನಿಮಿಷ ಮಾತಾಡ್ಕೊಂಡು ಹೋಗಿ, ಸಾಹೇಬ್ರೆ ಮಾತಾಡ್ತಾರಂತೆ ಅಂತ ಜೀವರಾಜ್ ಒಳಗೆ ಫೋನ್ ಕೊಟ್ಟರು. ನಾನು ಜೀವರಾಜ್ ಅವ್ರ ಹತ್ರ ಮಾತಾಡಿದೆ. ಶಿವರಾಮರೇ, ಬೆಳಿಗ್ಗೆ ನೀವು ನನ್ನ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಹೇಳಿದೆ, ಸರ್ ಮಂತ್ರಿಗಳ ಜೊತೆ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟು ದೊಡ್ಡ ಅಧಿಕಾರಿ ನಾನಲ್ಲ, ನನಗೆ ನೀವು ಅಧಿಕಾರಿ ಅಂತಲ್ಲಪ್ಪ, ನನ್ನ ಆತ್ಮೀಯರು ಅಂತ ಕರಿತಾ ಇದ್ದೀನಿ, ಬರಬೇಕು ನನ್ನ ಜೊತೆ ನನ್ಗೆ ಅಷ್ಟು ಯೋಗ್ಯತೆ ಇಲ್ಲೋ ನಿಮ್ಮನ್ನು ಕರೆಯೋಕ್ಕೆ ಅಂದರು. ಇಲ್ಲ ಬರ್ತೀನಿ ಬಿಡಿ ಸರ್ ಅಂದೆ. ಈ ನೆಕ್ಸಸ್ ಹೆಂಗಿರುತ್ತೆ ಅನ್ನಕ್ಕೆ ನಾನು ಬರ್ತೀನಿ ಬಿಡಿ ಸರ್ ಅಂದೆ. ಬೆಳಿಗ್ಗೆ ಅವ್ರ ಮನೆ ವಿಂಡ್ಸರ್ ಮ್ಯಾನರ್ಗೆ ಆ ಕಡೆ ಎಲ್ಲೋ ಮನೆ ಇತ್ತು. ಏನು ಜನ ಜಂಗುಳಿ. ಜೀವರಾಜ್ ಅವ್ರ ಮನೆ ಮುಂದೆ 1000 ಜನ ಇರೋರು, ಜನ ಜಂಗುಳಿ. ಆ ಬೆಂಗಳೂರಿನಲ್ಲಿ ಇರೋರೆಲ್ಲ ನನಗೆ ಪರಿಚಯ ಇರೋರು. ಅಲ್ಲೊಂದು 100 ಜನ ಆದ್ರೂ ನನಗೆ ಸಾರ್ ಅಂತ ಮಾತಾಡ್ಸೋರು. ಅವ್ರ ಹಿಂದೆ ಇದ್ದವರು ಮುಂದೆ ಇದ್ದವರೆಲ್ಲ ಬಂದರು. ನಾಗರಾಜ್ ಅವರು ಕಾಯ್ತಾ ಇದ್ರು ನನಗೆ, ಅವ್ರ PA ಬಂದು, ಸರ್ ಬನ್ನಿ, ಯಾವುದೋ ಮೀಟಿಂಗ್, ಒಂದು 5 ನಿಮಿಷ ನೀವು ಒಳಗಡೆ ಕೂತೀರಿ ಸರ್, ಒಳಗೆ ಕೂಡ್ಸಕ್ಕೆ ಹೇಳಿದ್ದಾರೆ, ಕಾಫಿ ಕೊಡಕ್ಕೆ ಹೇಳಿದ್ದಾರೆ, ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಸರ್ ಅಂದ್ರು. ಇಲ್ಲ ಅವ್ರು ಬರಲಿ, ನಾನು ಇಲ್ಲೇ ಕೂತಿರ್ತೀನಿ. ಅವ್ರು ಬಂದ್ಮೇಲೆ ಡೈನಿಂಗ್ ಹಾಲಲ್ಲಿ ಜೀವರಾಜ್ ಹೇಳೋರು ಈಚೆ ಬಂದು, ಶಿವರಾಮ್ ಅವರೇ ಒಳಗಡೆ ಹೋಗಿ ಅವ್ರು ಹೇಳಿದ ಮಾತು ನಿಮ್ಗೆ ಹೇಳ್ತೀನಿ, ನಂದಿನಿ ಅವರಿದ್ದಾರೆ, ಹೋಗಿ ನೀವು, ಅವ್ರು ಮಿಸ್ಸಸ್, ಅವ್ರು ಹೋಗಿ ಮಾತಾಡ್ತಾ ಇರಿ, ಬರ್ತೀನಿ ಅಂದರು. ನಾನು ಹೋಗ್ಲಿಲ್ಲ, ಈಚೆನೇ ಇದ್ದೆ. ಇಲ್ಲ ಸರ್ ನೀವು ಬನ್ನಿ ಆಮೇಲೆ ಹೋಗೋಣ ಅಂತ. ಅವ್ರು ಬೇಗ ಮುಗಿಸೋದು ಬಂದರು. ಒಳಗಡೆ ಡೈನಿಂಗ್ ಹಾಲ್ಗೆ ಹೋಗ್ಬೇಕು. ನಾನು ಜೀವರಾಜ್ ಅವರು ಹೋದ್ರು, ನಾನು ಹೋಗ್ತಾ ಇದ್ದೀನಿ ಜೊತೆಲಿ. ಆ ಡೈನಿಂಗ್ ಹಾಲ್ ಆ ಕಡೆ ಕಾಣಿಸ್ಲಿಲ್ಲ. ಇಲ್ಲಿ ಹೊರಗಡೆ ಡೈನಿಂಗ್ ಹಾಲಲ್ಲಿ ಒಂದು ಹೆಂಗಸು ಹಿಂಗೆ ತಿಂಡಿ ತಿಂತಾ ಇದ್ದಾಳೆ. ನಾನು ನೋಡ್ತೀನಿ, ಮಾರಿಮುತ್ತು ಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಡೈನಿಂಗ್ ಹಾಲಲ್ಲಿ ಬೆಂಗಳೂರು ನಗರದ ಕುಖ್ಯಾತ ಕಳ್ಳಬಟ್ಟಿ ಸಾಮ್ರಾಜ್ಞಿ ಅಂತ ಹೇಳ್ತಾ ಇತ್ತು ಅವಾಗೆಲ್ಲ ಮೀಡಿಯಾ, ತಿಂಡಿ ತಿಂತಾ ಇತ್ತು. ನನಗೆ ನೋಡಿ ಒಂದು ಶಾಕ್ ಆಗೋಯ್ತು. ನಾನು ಹಂಗೆ ವಾಪಸ್ ಬರೋಕೆ ಹೋದೆ. ದಯವಿಟ್ಟು ಹೋಗ್ಬೇಡಿ ಶಿವರಾಮ್, ದಯವಿಟ್ಟು ಹೋಗ್ಬೇಡಿ. ನನಗೆ ಅಮ್ಮ ಇದ್ದಾಗ ಇವರು ನನ್ನ ಚುನಾವಣೆಯಲ್ಲಿ ನಾನು ಕಾಸು ಖರ್ಚು ಮಾಡಲ್ಲ, ಎಲ್ಲ ಇವರೇ ಮಾಡೋದು. ನನಗಲ್ಲಿ 3,000-4,000 ಮತ ಲೀಡ್ ಕೊಡ್ತಾರೆ. ನಾನು ಅಲ್ಲಿಂದ ಲೀಡು ನನಗೆ ಕ್ಲೀನ್ ಗೆಲ್ತೀನಿ, ದಯವಿಟ್ಟು ನೀವು ಆಕೆಗೆ ತೊಂದರೆ ಕೊಡು. ಇಲ್ಲ ಸರ್, ನನ್ನ ಬೇಕಾ ಚೇಂಜ್ ಮಾಡಿ, ನಾನು ದಾಳಿ ಮಾಡೋದೆ, ಇವರು ದಂಧೆ ನಿಲ್ಲಿಸ್ಬೇಕಾಗುತ್ತೆ. ಎಷ್ಟು ಜನ ಸಾಯ್ತಾ ಇರ್ತಾರೆ ಸರ್, ಎಷ್ಟು ಜನ ಮನೆಗಳಲ್ಲಿ ಮಕ್ಕಳು ಹಾಲಿಲ್ದಂಗೆ ಅಳ್ತಾ ಇರ್ತವೆ. ನೀವು ನೈಟ್ ರೌಂಡ್ಸ್ ಬಂದ್ರೆ ನನಗೆ ಗೊತ್ತಾಗುತ್ತೆ, ನೀರು ಕುಡ್ಕೊಂಡು ಮಲಗುವಂತ ಎಷ್ಟೋ ಜನ ಇದ್ದಾರೆ. ಆಮೇಲೆ ನಾನು ಅಲ್ಲಿಂದ ಹ್ಯೂಜ್ ಟ್ರಾಜಿಡಿ ಆಯಿತು. ಆಮೇಲೆ ನಾನು ಆಕೆಗೆ ಗೂಂಡಾ ಆ್ಯಕ್ಟಲ್ಲಿ ಅರೆಸ್ಟ್ ಮಾಡಿದೆ. ಗೂಂಡಾ ಆ್ಯಕ್ಟಲ್ಲಿ ದಸ್ತಗಿರಿ ಮಾಡಿದಾಗ ಮೈಸೂರು ಜೈಲಿಗೆ ಆರ್ಡರ್ ಕೊಟ್ಟರು. ಮೈಸೂರು ಜೈಲಿಗೆ ಆರ್ಡರ್ ಕೊಟ್ಟಾಗ ನಾನೇ ಅವಳನ್ನ ಮೈಸೂರು ಜೈಲಿಗೆ ಬಿಟ್ಟಿತ್ತು. ಅವಳು ಯಾವಾಗಲೂ ಅವಳ ಹತ್ರ ಒಂದು ಕೈಕೂಸಿರೋದು. ಅವಳಿಗೆ 8-10 ಜನ ಮಕ್ಕಳು, ಒಂದು ಕೈಕೂಸು ಯಾವಾಗಲೂ ಇರೋದು. ನೀನು ಯಾವಾಗ ನೋಡಿದ್ರು ಮಗು ಇಟ್ಕೊಂಡಿರ್ತೀಯಲ್ಲ ಅಂದರೆ, ಸರ್ ಅದು ನಂದು ಟ್ರೇಡ್ ಟ್ರಿಕ್ ಸರ್ ಅದು. ಏನು ಟ್ರೇಡ್ ಟ್ರಿಕ್ ಅಂದ್ರೆ ಏನದು? ಆ ತಮಿಳಲ್ಲೇ ಮಾತಾಡ್ತಾ ಇದ್ದಿದ್ದವಳು, ಕನ್ನಡ ಎಲ್ಲ ಸರಿಯಾಗಿ ಬರ್ತಾ ಇರಲಿಲ್ಲ. ಟ್ರೇಡ್ ಟ್ರಿಕ್ ಸರ್ ಅದು, ವ್ಯಾಪಾರ, ಅದು ಒಂದು ರಹಸ್ಯಂ ಅಂತ. ಏನು ರಹಸ್ಯ ಅಂದರೆ, ಪೊಲೀಸ್ನವರಾಗ್ಲಿ ಎಕ್ಸೈಸ್ನವ್ರಾಗ್ಲಿ ರೈಡ್ ಮಾಡಿದಾಗ ಒಂದು ಹೆಣ್ಣು ಮಗು ಗರ್ಭಿಣಿ ಆಗಿದ್ದಾಗ ಅವಳ ಮೇಲೆ ಕೈ ಮಾಡಲ್ಲ. ಒಂದು ಕೈ ಕೂಸು, ಹಾಲು ಕುಡಿಯೋ ಕೂಸು ಕೈಯಲ್ಲಿದ್ರೆ ಹೊಡಿಯಲ್ಲ, ಬಡಿಯಲ್ಲ. ಅದಕ್ಕೆ ನಾವು ಸೇಫ್ ಆಗಿರೋಕೆ ಇದೆಲ್ಲ ಮಾಡ್ತಾ ಇದ್ದೀವಿ, ಇದೆಲ್ಲ ನನಗೆ ಗೊತ್ತು ಸಾರ್ ಅಂತ. ಆಮೇಲೆ ಮೈಸೂರು ಜೈಲಲ್ಲಿ ಅವಳನ್ನ ಮಗುಗೂ ವಾರಂಟ್ ಆಗಿ ಮೈಸೂರು ಜೈಲಲ್ಲಿ ಬಿಟ್ವಿ. ಮೈಸೂರು ಜೈಲಲ್ಲಿ ಬಿಟ್ಟಾಗ ನಾನು ಅವಳನ್ನ ನಾನೇ ಕರ್ಕೊಂಡೋಗಿ ನಮ್ಮ ಮಹಿಳಾ ಸಿಬ್ಬಂದಿಗಳ ಜೊತೆ ಬಿಟ್ಟಾಗ, ಮೈಸೂರು ಜೈಲಲ್ಲಿ ಮೈಸೂರಿನ ಅಡಿಷನಲ್ ಕಮಿಷನರ್ ಒಬ್ಬರಿದ್ರಾಗ, ಅವರು ಜೈಲ್ ಸೂಪರ್ಡೆಂಟು, ಜೈಲ್ ಅಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿ ಮಾತಾಡ್ತಾ ಇದ್ರು. ನಾನು ಕರ್ಕೊಂಡೋಗಿ ಈಕೆನ ಬಿಟ್ಟೆ. ಆ ಸೂಪರ್ಡೆಂಟು, ಜೈಲ್ ಸೂಪರ್ಡೆಂಟ್ ಎಲ್ಲ ನನಗೆ ಮಾತಾಡಿದ್ರು. ಅಡಿಷನಲ್ SP ನನಗೆ ಮಾತಾಡಿದ್ರು, ಪರಿಚಯ ಇರೋರೆ, ಅವರೆಲ್ಲ ಮಾತಾಡಿ ಒಳ್ಳೆ ಕೆಲಸ ಮಾಡಿದ್ರಿ, ಇವಳಿಗೆ ಅರೆಸ್ಟ್ ಮಾಡಿದ್ದು ನೋಡಿ, ಎಷ್ಟು ಜನ ಸಾಯ್ತಾರೆ. ಆವಾಗ ಏನಾಯ್ತು, ಅಲ್ಲಿ ನನಗೆ ಕಾಫಿ ತರಿಸಿದ್ರು, ಇವಳನ್ನ ಜೈಲಿಗೆ ಅಡ್ಮಿಟ್ ಮಾಡ್ಕೊಂಡ್ರು. ಆ ಮಗುಗೆ ನಾನು ಬಿಡಲ್ಲ ಅಂದ್ರು, ಮಗುಗೂ ವಾರಂಟ್ ಬರ್ಸ್ಕೊಂಡು ಕೊಟ್ಟಿದ್ದಾಯ್ತು. ಆಮೇಲೆ ಏನೋ ಒಂದು ಫಂಕ್ಷನ್ ನಡೀತಾ ಇತ್ತು ಜೈಲಲ್ಲಿ. ಇಡೀ ಜೈಲಿಗೆ ಲಡ್ಡು ಹಂಚಿದ್ರು, ದೊಡ್ಡ ಲಡ್ಡು. ಜೈಲಿಗೆಲ್ಲ ಊಟ, ಜೈಲಿನ ಇನ್ಮೇಟ್ಸ್ಗೆಲ್ಲ ಊಟ.
ಊಟ ಅರೇಂಜ್ ಮಾಡಿರೋದು ಯಾರು, ಎಲ್ಲ ಹೋಗ್ತೀನಿ. ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಬಂದ, ನಾಟಕದ ಪಾತ್ರಧಾರಿ, ಎಚ್.ಎಂ. ನಾಯಕನ ಪಾತ್ರ, ದೊಡ್ಡ ಮೀಸೆ, ಕತ್ತಿ, ಗುರಾಣಿ ಎಲ್ಲ ಬಂದ್ಬಿಟ್ಟು ಸರ್ ಊಟಕ್ಕೆಲ್ಲ ರೆಡಿ ಇದೆ ಬನ್ನಿ ಸರ್ ಅಂದರು. ಆಮೇಲೆ ಹೋದ. ನನ್ನ ಕೇಳಿದ್ರು ಅಲ್ಲಿದ್ದಂಥ SP, ಅವ್ನು ಪರಿಚಯ ಸಿಗ್ತಾ ನಿಮಗೆ ಅಂದರು. ಇಲ್ವಲ್ಲ ಸರ್ ಸಿಕ್ಲಿಲ್ಲ ಅಂದ್ರೆ, ಏನಪ್ಪ ಬೆಂಗಳೂರು ಸಬ್ ಇನ್ಸ್ಪೆಕ್ಟರ್ ನೀನು, ಅವ್ನು ಬೆಂಗಳೂರು ರೋಡಿದು ಪರಿಚಯ ಸಿಕ್ಲಿಲ್ವಾ ಅಂತ ಅಂದ್ರು. ಸರ್ ಸಿಕ್ಲಿಲ್ಲ ಸರ್. ಯಾರು ಗೊತ್ತಾಯ್ತಾ? MP ಜಯರಾಜ್ ಅಲ್ವೇನ್ರಿ. ಆಮೇಲೆ ಅವ್ನ ಜೈಲಲ್ಲಿ ಕನ್ವಿಕ್ಷನ್ ಆಗಿತ್ತು ಅವನಿಗೆ. ಆಮೇಲೆ ನೋಡಿ ಅಂದ್ರೆ ಅವ್ರು ನಾಟಕ ಆಡೋದು ಹುಚ್ಚು ಅವನಿಗೆ. ಅಲ್ಲಿ ಒಂದು ವೆಲ್ಫೇರ್ ಆಕ್ಟಿವಿಟೀಸ್ ಎಲ್ಲ ಮಾಡಕ್ಕೆ ಇದೊಂದು ಮಾಡ್ತಾರೆ. ಅಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಅವರು ಕೆಂಪೇಗೌಡ ಪ್ರಶಸ್ತಿ ಕೊಟ್ಟರು. ಧರ್ಮ್ ಸಿಂಗ್ ಅವರು ಯಾರೋ ಮುಖ್ಯಮಂತ್ರಿ ಆಗಿದ್ರಾಗ. ಕೆಂಪೇಗೌಡ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ನಾನು ಸ್ಟೇಜ್ ಹತ್ರ ಹೋಗ್ತಾ ಇದ್ದೀನಿ. ಒಂದು ಅನ್ರೂಲಿ ಫಂಕ್ಷನ್, ಕೆಟ್ಟ ಫಂಕ್ಷನ್ ನಾನು ನೋಡಿರೋದು ಸರ್ಕಾರದ್ದು ಅಂತ ಜಾಗದಲ್ಲೇ. ಏನು ಆ ಕೆಂಪೇಗೌಡ ಪ್ರಶಸ್ತಿ ಬಂದಿರತಕ್ಕಂಥ ಅವರ ನೆಂಟರು, ಇಷ್ಟರು, ಸ್ನೇಹಿತರು ಎಲ್ಲಾ ವೇದಿಕೆ, ನಗರ ಪಾಲಿಕೆ ಸದಸ್ಯರೆಲ್ಲ ವೇದಿಕೆಯಲ್ಲಿ, ಮುಖ್ಯಮಂತ್ರಿ ಒಂದ್ ಕಡೆ, ಇವರು ಗಿಜಿ 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 ಸ್ಟೇಜ್ ಅಲ್ಲಿ ಕರಿತಾ ಇರ್ಬೇಕಾದ್ರೆ ಜಾಗ ಇಲ್ಲ ಹೋಗ್ಲಿಕ್ಕೆ. ಒಂದು ಕಡೆ ಹಿಂಗೆ ಸ್ಟೇಜ್ ಜಾಗ ಮಾಡ್ಕೊಟ್ರು ನನಗೆ. ಪೊಲೀಸ್ ಅಧಿಕಾರಿ ಅಲ್ವಾ, ಅಲ್ಲಿರೋ ಪೊಲೀಸ್ನವರು ಆ ನಗರಸಭಾ ಸದಸ್ಯನ ಜಾಗ ಮಾಡ್ಕೊಂಡು ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡ ಅಜಾನುಭಾವು ವ್ಯಕ್ತಿ, ರಾವಣನ ಪಾತ್ರ ಬಂದ್ರು ನನಗೆ. ನಾನು ಯಾರೋ ನಾಟಕದವ್ರು ಇರಬೇಕು ಅಂತ ಹಿಂಗಂದೆ. ಮಾತಾಡಿ ನನಗೆ ಗುರ್ತು ಸಿಕ್ತಾ ಅಂದ್ರು. ಹೆಣ್ಣಿನ ವಾಯ್ಸು, ಹೆಣ್ಣು, ಜೀವ ಮಾತ್ರ ಅಜಾನುಬಾಹು, ಹೆಣ್ಣು ಗುರ್ತು ಸಿಕ್ತಾ ಅಂದ್ರು. ಇಲ್ವಲ್ಲ ಅಂದೆ. ತಮಿಳಲ್ಲಿ ಕೇಳಕ್ ಶುರು ಮಾಡಿದ್ರು. ಏನ ಸರ್ ನಂದು ಗುರ್ತು ಸಿಕ್ಲಿಲ್ವ ಅಂತ ತಮಿಳಲ್ಲಿ ಕೇಳಿದ್ರು. ಆಗ ಸ್ವಲ್ಪ ಡೌಟ್ ಆಯ್ತು. ಸರ್ ಮಾರಿಮುತ್ತು ಕಾರ್ಪೊರೇಟರ್ ಆಗ್ಬಿಟ್ಟಿದ್ಲು ಅವಾಗ ಅಷ್ಟೊತ್ತುಗಳು. ಇದಕ್ಕೋಸ್ಕರ ವಿಶೇಷವಾದ ಒಂದು ಅವರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಈಕೆ ಫ್ಯಾನ್ಸಿ ಡ್ರೆಸ್ ಮಾಡಿದ್ರು. ಇದು ಯಾಕೆ ರಾಜಕಾರಣಿಗಳದು ಇವ್ರದ್ದು ಎಲ್ಲ ಹೆಂಗೆ ಇರ್ತದೆ. ಅಲ್ಲಿ ಜಯರಾಜ್ ಇದ್ದ ಫ್ಯಾನ್ಸಿ ಡ್ರೆಸ್ ಅಲ್ಲಿ, ಇಲ್ಲಿ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ, ಮಾರಿಮುತ್ತು ರಾವಣನ ಪಾತ್ರ. ಶಾಸಕರ ಭವನದಲ್ಲಿ ಶಾಸಕರ ದಿನಾಚರಣೆ ಆಗುತ್ತೆ. ಶಾಸಕರೆಲ್ಲ ಅವಾಗ ಫ್ಯಾನ್ಸಿ ಡ್ರೆಸ್ ಹಾಕ್ತಾರೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ, ಗುರ್ತಿಡಿರಿ ಅಂತ ಇದ್ರು. ಯಾರು ಗುರ್ತಿಡಿಲಿಲ್ಲ. ಮಂಜಿತ್ ಸಿಂಗ್ ಅಂತ ನೀವು ಕೇಳಿರ್ಬೋದು. ಮಂಜೋಗ್ ಅಂತ ಒಂದು ಕಂಪನಿ ಇತ್ತು, ಬ್ಲೇಡ್ ಕಂಪನಿ, ಓಡೋಗೋ. ಜೈಲ್ ಸಿಂಗ್ ಬಂದ್ರೆ ಮಂಜಿತ್ ಸಿಂಗ್ ಮನೆಗೆ ಹೋಗ್ತಾ ಇದ್ದ. ಮುಖ್ಯಮಂತ್ರಿಗಳು ಅವ್ನ ಮನೆಗೆ ಹೋಗಿ, ರಾಜಕಾರಣಿಗಳೆಲ್ಲ ಅವ್ನ ಮನೆಯಲ್ಲಿ ಹೋಗಿ ವಿಸಿಟ್ ಮಾಡೇ ಹೋಗ್ತಾ ಇದ್ರು ಎಲ್ಲದಕ್ಕೂ. ಶಾಂತಿನಗರದಲ್ಲಿ ಮನೆ. ಆಗ್ಲೇ ನಾವ್ ಹೇಳ್ತಾ ಇದ್ವಿ ಇವ್ನು ಓಡೋಗ್ತಾನೆ, ಬ್ಲೇಡ್ ಕಂಪನಿ, ಜನಗಳಿಗೆ ಅಂದ್ರೆ ನಂಬಲಿಲ್ಲ. ಶಾಸಕರ ಭವನದ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಸರ್ದಾರ್ಜಿ ವೇಷದಲ್ಲಿ ಬರ್ತಾರೆ, ಮಂಜಿತ್ ಸಿಂಗ್ ಜೊತೆ ಬರ್ತಾರೆ ಅವರು ವೇದಿಕೆಗೆ. ಫೋಟೋಗಳಿದೆ, ನೀವು ಪ್ರೆಸ್ ಅಲ್ಲಿ ಹುಡುಕಿ. ಸರ್ದಾರ್ಜಿ ಡ್ರೆಸ್ಸು ಮಾಧ್ಯಮದಲ್ಲೆಲ್ಲ ಏನು ಮುಖ್ಯಮಂತ್ರಿಗಳು ಸರ್ದಾರ್ಜಿ ವೇಷದಲ್ಲಿ ಯಾರು ಗುರ್ತು ಹಿಡಿಲಿಲ್ಲ ರಾಮಕೃಷ್ಣ ಹೆಗಡೆ ಅವ್ರನ್ನ ಅಂತ. ಇದು ಹೆಂಗೆ ಫ್ಯಾನ್ಸಿ ಡ್ರೆಸ್ಗಳನ್ನ ಲಿಂಕ್ ಮಾಡಿದೆ ಅಂದ್ರೆ ರೀರ್ ಜಯರಾಜ್ ಆಗ್ತಾನೆ ಅಂತಲ್ಲ, ಈ ವಂಚಕರು ರಾಜಕಾರಣಿನ ಓಲೈಸ್ಕೊಳ್ಳಕ್ಕೆ ಯಾವ್ಯಾವ ದಾರಿ ಹಿಡಿತಾರೆ ನೋಡಿ ಅಂತ ಹೇಳಕ್ಕೆ. ಇದು ಆಮೇಲೆ ಒಳಗಡೆ ಹೋದ್ರು. ನಾನು ಇಲ್ಲ ಸರ್ ಅದು ಮಾಡ್ಲಿಕ್ಕೆ ಆಗಲ್ಲ ಅಂದೆ. ಆಮೇಲೆ ನೋಡಿ ನಾನು ಅಲ್ಲಿಂದ 3 ವರ್ಷ ಆಯ್ತು, ಟ್ರಾನ್ಸ್ಫರ್ ಆದೆ. ಈ ಕೊತ್ವಾಲ್ ರಾಮಚಂದ್ರನ ಕೇಸ್ ವಿಶೇಷ ತನಿಖಾ ತಂಡಕ್ಕೆ ಹೋದೆ. ಅಲ್ಲಿಂದ KGಹಳ್ಳಿಯಿಂದ ನಾನು ಅಶೋಕ್ ನಗರಕ್ಕೆ ಬಂದೆ. ಆಮೇಲೆ ಮಾರಿಮುತ್ತು ಕಾರ್ಪೊರೇಟರ್ ಆಗ್ತಾಳೆ. ಅವರ ಬೀಗ ಮುನಿಸ್ವಾಮಿ ಅಂತ ಅವನು ಕಾರ್ಪೊರೇಟರ್ ಆಗ್ತಾನೆ. ಅಲ್ಲಿ ಯಾರು ನಿಂತರು ಗೆಲ್ಲಕ್ ಸಾಧ್ಯನೇ ಇರ್ಲಿಲ್ಲ. ಜೀವರಾಜ್ ಆಳು ಸ್ವತಃ ನಿಂತಿದ್ರು ಗೆಲ್ತಾ ಇರ್ಲಿಲ್ಲ ಅಲ್ಲಿ ಕಾರ್ಪೊರೇಷನ್ಗೆ. ಅಂದ್ರೆ ಈ ನೆಕ್ಸಸ್ ಇದೆಯಲ್ಲ, ಈ ಮಾರಿಮುತ್ತು, ಮುನಿಸ್ವಾಮಿ, ಅವ್ರ ತಮ್ಮ ಮುನಿಸ್ವಾಮಿ, ಬೀಗ, ಆಮೇಲೆ ಎಲ್ಲ ಸುತ್ತಮುತ್ತ ರಾಜಕಾರಣಿಗಳಿಗೆ ಈಗ ಬಿಡಿ, ಈಗ ರಿಯಲ್ ಎಸ್ಟೇಟ್ ದುಡ್ಡು ಈಗ ಒಂದು ಕನಿಷ್ಠ ಎಲ್ಲರೂ ಒಪ್ಕೊಂತಾರೆ ರಾಜಕಾರಣಿಗಳು, ಕನಿಷ್ಠ 20 ಕೋಟಿ ರೂಪಾಯಿ ಬೇಕು ಒಂದು ಚುನಾವಣೆ, MLA ಚುನಾವಣೆಗೆ ಅಂತ. ಆಗ ದುಡ್ಡಿನ ಮೂಲವೇ ಈ ಕಳ್ಳಬಟ್ಟಿ ಸಾರಾಯಿ, ಮಾದಕ ವಸ್ತುಗಳ ಭೂಗತ ಲೋಕದ ಅಂಡರ್ ವರ್ಲ್ಡ್. ಅಲ್ಲಿ ಎಲ್ಲೋ TR ಶಾಮಣ್ಣ ಅಂತವ್ರು ಒಬ್ರು ಗೆಲ್ಬಹುದು ಅಷ್ಟೇ, ಕೃಷ್ಣಯ್ಯರ್ ಅಂತವ್ರು ಒಬ್ರು ಗೆಲ್ಬೋದಿತ್ತೇನೋ. ಇನ್ನ ಸಭ್ಯರಿಗೆ ಚುನಾವಣೆಯಲ್ಲಿ ಜಾಗನೇ ಇಲ್ಲ ಅನ್ನೋ ಸ್ಥಿತಿ ಕ್ರಿಯೇಟ್ ಆಗಿದೆ. ಯಾಕೆ ಅಂದ್ರೆ ನಾನು ನಿಮ್ಗೆ ಆವಾಗ್ಲೇ ಹೇಳಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಂಬುದವನು ಮೂರ್ಖ ಆದ, ಒಡಕಿನಲ್ಲಿ ಬಲವಿದೆ ಅಂತ ನಂಬುದವನು ಜಾಣ ಆದ. ಇದು ಒಂದು ನೆಕ್ಸಸ್. ರೌಡಿಗಳ, ರಾಜಕಾರಣಿಗಳ ಈ ಸಂಬಂಧ ಬಹಳ ಪರೋಕ್ಷವಾಗಿ ಜನಗಳು ಕಾಣಿಸಂಗಿರ್ತಾ ಇರ್ಲಿಲ್ಲ. ಆಮೇಲೆ ಅದು ಜೊತೆಲಿ ಓಡಾಡಕ್ ಶುರು ಮಾಡಿದ್ರು. ಈಗ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ. ಕಾರ್ಪೊರೇಷನ್ ಅಲ್ಲಂತೂ ಬಹುಶಃ ನನಗೆ ಗೊತ್ತಿರಂಗೆ ಇವಾಗ 200 ಜನ, ಇವಾಗ ಏನಾದ್ರು ನಾಳೆ ಚುನಾವಣೆ ಆದ್ರೆ 200 ಜನದಲ್ಲಿ ಒಂದು ಕನಿಷ್ಠ 150 ಜನ ರೌಡಿಗಳು ಕಂಟೆಸ್ಟ್ ಮಾಡ್ತಾರೆ. ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಪಕ್ಷ ಅಂತ ಪಕ್ಷ ಅಲ್ಲ, ಎಲ್ಲ ಪಕ್ಷನೂ ಇದ್ದಾರೆ. ಪಕ್ಷಕ್ಕೆ ಕೊಡ್ಲಿಲ್ಲ ಅಂದ್ರೆ ಸ್ವತಂತ್ರವಾಗಿ ಅವ್ರು ಸ್ಪರ್ಧೆ ಮಾಡ್ತಾರೆ.